everyone. Good afternoon. No, good afternoon. It's good morning still. So good morning to everyone. Welcome to the first session of our Kantara batch. And fast Hedi, am I audible, visible properly to everyone? Is it audible, visible properly to everyone? Hi Prajwal. Hi Megha. Hi Gautami. Hi Rashmika. Yes, perfectly fine then. It's perfectly fine. ಅಂತ ತಿಳ್ಕೊಂಡಿದ್ದೇನೆ. Okay. Yes. Okay then. Start ಮಾಡೋಣ. So before we start the chapters, I want to tell you people regarding the KCET first. So already ನಿಮಗೆ ಗೊತ್ತಿದೆ KCET ಹೇಗಿದೆ. 50% it will be included from the boards and 50% it is included in the how much you take the rank right now in the KCET. ಆಯ್ತಾ? ಸೊ ಎರಡು ಕೂಡಿಸಿ ನಿಮಗೆ ಕರೆಕ್ಟ್ ಆಗಿ ಒಂದು ರ್ಯಾಂಕ್ ಅನ್ನ ತರಿಸ್ಕೊಡ್ತಾರೆ. ಕ್ಲಿಯರಾ? ಸೊ ಈಗ ನೀವು ಏನ್ ಫಸ್ಟ್ ಕಾನ್ಸಂಟ್ರೇಟ್ ಮಾಡೋಣ ಅಂದ್ರೆ ಫಸ್ಟ್ ವಿಲ್ ಫಿನಿಶ್ ಅಪ್ ವಿತ್ ಆಲ್ ದ ಫಸ್ಟ್ PUC ಕ್ಲಾಸಸ್. ಓಕೆ, ಆಲ್ ಫಸ್ಟ್ PUC ಚಾಪ್ಟರ್ಸ್ ಅನ್ನ ಮುಗಿಸ್ಕೊಳ್ಳೋಣ. I know 30% of those questions are only going to come from the first PUC. So let's do one thing like that. Fast ಆಗಿ first PUC ಮುಗಿಸ್ಕೊಂಡ್ಬಿಟ್ರೆ second PUC ಗೆ ನಮಗೆ ಟೈಮ್ ಸಿಗುತ್ತೆ. ಓಕೆ, so that we can concentrate more on the second PUC. Clear? So then ಯಾವ್ಯಾವ ಲೆಸನ್ ಇಟ್ಸ್ ಲೈಕ್ ಡೌಟ್ ಇದೆ, 50-50 ಇದೆ. ಲೈಕ್ ಸಮ್ ಎಕ್ಸಾಂಪಲ್ ನಾನು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ನ ಹೇಳ್ತೇನೆ. ಟುಡೇ ಇವತ್ತಿನ ಇದನ್ನೇ ಹೇಳ್ತೀನಿ ಕೇಳಿ. ಇದರಲ್ಲಿ ಆಕ್ಚುಲಿ ಐ ಟೆಲ್ ಯು ಪೀಪಲ್ ಸೀರಿಯಸ್ಲಿ ದೆನ್ ಇನ್ ದಿಸ್ ಚಾಪ್ಟರ್ ದೇರ್ ಇಸ್ ಆಕ್ಚುಲಿ ಲೈಕ್ 50-50 ಕ್ವಶನ್. ಒಂದ್ ಬಿದ್ರೆ ಬೀಳ್ಬೋದು KCET ಇಲ್ಲಾಂದ್ರೆ ಇಲ್ಲ, ಆ ತರ ಇದೆ. ಫಾರ್ ದಟ್ ಪರ್ಪಸ್ ವಿ ವಿಲ್ ಲರ್ನ್ ದಿಸ್ ಡೀಟೇಲ್ ಆಗಿ ಲೆಸನ್ ಅನ್ನ ಕಲಿಯೋಣ. ಯಾಕೆ ಲೆಸನ್ ಅನ್ನ ಡೀಟೇಲ್ ಆಗಿ ಕಲಿಯೋಣ ಅಂದ್ರೆ ಬಿಕಾಸ್ ಫ್ರಮ್ ದಿಸ್ ಓನ್ಲಿ ಯುವರ್ ಬೇಸಿಕ್ ವಿಲ್ ಬಿಕಮ್ ಸ್ಟ್ರಾಂಗ್. ಓಕೆ, ಏನೇನಲ್ಲ ಆಬ್ವಿಯಸ್ಲಿ ನೀವು ಫಸ್ಟ್ PUC ಎಲ್ಲ ಮರ್ತಿರ್ತಾರಲ್ಲ. ಸೊ ವಿಲ್ ಡೂ ವಿತ್ ದ ಫಸ್ಟ್ PUC ಫಸ್ಟ್, ಆಫ್ಟರ್ವರ್ಡ್ಸ್ ವಿಲ್ ಗೋ ಫಾರ್ ದ ಸೆಕೆಂಡ್ PUC. ಕ್ಲಿಯರಾ? ನಿನ್ನೆ ಓರಿಯಂಟೇಶನ್ ಎಲ್ಲರೂ ನೋಡಿದ್ರಾ? ಎವ್ರಿವನ್ ಹ್ಯಾವ್ ವಾಚ್ಡ್ ವಿತ್ ದ ಓರಿಯಂಟೇಶನ್ ಯೆಸ್ಟರ್ಡೇ? ಹಾಯ್ ಗಣೇಶ್, ಹಾಯ್ ಶ್ರೇಯಾ. Perfect? Yes. That's cool. Done. Okay then, let's start the class. ನಿಮಗೆ ಆಲ್ರೆಡಿ ಗೊತ್ತಿದೆ ಹೇಗೆ ಕ್ಲಾಸಸ್ ಆಗುತ್ತೆ, ಏನಾಗುತ್ತೆ ಅನ್ನೋದು. You people have any doubt before I start with the class? Please tell me if you people have any doubt regarding ವಾಟ್ ಆಕ್ಚುಲಿ KCET ದಲ್ಲಿ ಏನಾಗುತ್ತೆ ಮ್ಯಾಮ್, ಯಾವ್ದು ಹೈ ವೈಟೇಜು, ಏನೇನ್ ಮಾಡ್ಬೇಕು ಮ್ಯಾಮ್, ಹೇಗ್ ಓದ್ಬೇಕು, ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. 5 minutes ದಲ್ಲಿ ಫಿನಿಶ್ ಮಾಡೋಣ ಅದನ್ನ. ಸೊ ರೈಟ್ ಆಫ್ಟರ್ ದಟ್ ವಿಲ್ ಸ್ಟಾರ್ಟ್ ವಿತ್ ದ ಕ್ಲಾಸ್ ಬಿಕಾಸ್ ವಿ ಹ್ಯಾವ್ ಓನ್ಲಿ 1.5 hours. So we need to finish whole questions also and answers also. And I want you people to solve all the questions properly. So fast ಆಗಿ ಅದನ್ನ ಹೇಳಿ ನೋಡೋಣ. Let's see. If you people have any doubt, you can ask me now itself. ಏನಾದ್ರು ಡೌಟ್ ಇದ್ರೆ ಹೀಗೆ ಕೇಳ್ಕೊಂಡ್ಬಿಟ್ರಪ್ಪ. Just ask if you people have any of the doubt then. Good morning. Good morning, Linson. Okay, any doubts you people have? Fast ಆಗಿ ಹೇಳ್ಬೇಕ್ರಪ್ಪ. ಹಿಂಗೆ ಯಾಕದು? No doubts? Class start ಮಾಡೋಣ ಅಂದ್ರೆ? So we'll start up with the class. Yes, how to study when the class is over and how to do the revision. So ನಾನಂತೂ ಒಂದೇ ಪ್ರಿಫರೆನ್ಸ್ ಕೊಡ್ತೇನೆ ನಿಮಗೆ. ಡೋಂಟ್ ಸ್ಟಿಕ್ ಟು ಓನ್ಲಿ ಒನ್ ಲೆಸನ್. ಓಕೆ, ಡೋಂಟ್ ಸ್ಟಿಕ್ ಟು ಓನ್ಲಿ ಒನ್ ಲೆಸನ್. ಸಿ, ನಿಮಗಂತೂ ಈಗ ಆಲ್ರೆಡಿ ಗೊತ್ತಿದೆ. ಓಕೆ, ಯು ಪೀಪಲ್ ಆಲ್ರೆಡಿ ನೋ ದಟ್ ಸೆಕೆಂಡ್ PUC ಹ್ಯಾಸ್ ಅ ಹೈ ವೇಟೇಜ್, ರೈಟ್? ಇವತ್ತು ನಾನು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಕಲಿಸ್ತಿದ್ದೀನಿ ಅಂದ್ರೆ ಅದರದ್ದು ಫಸ್ಟ್ ಆಫ್ ಆಲ್ half an hour ಏನ್ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ, take a test and sit and solve all the questions for half an hour. Right after that, same thing you're going to do for the mathematics also and biology also and for the chemistry also. Clear? ಎಲ್ಲದಕ್ಕೂ ಹಾಗೆ ಮಾಡಿ. ಕ್ಲಿಯರಾ? ಫಿಸಿಕ್ಸ್ ಗೂ ಮಾಡಿ. ಅದೆಲ್ಲ ಆದ ತಕ್ಷಣ you people will start studying the all PUC ಇದು ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಆಲ್ ದ ಚಾಪ್ಟರ್ಸ್ ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್. ನಿಮ್ಗೆ ಯಾವ್ಯಾವ ಡಿಫಿಕಲ್ಟ್ ಅನಿಸ್ತಿದೆಯಲ್ಲ, ಆಬ್ವಿಯಸ್ಲಿ ಯಾವ ಚಾಪ್ಟರ್ಸ್ ಡಿಫಿಕಲ್ಟ್ ಅನಿಸ್ತಿದೆ ಅದೆಲ್ಲ ರಿವಿಷನ್ ಮಾಡಿ. ಆಫ್ಟರ್ ದಟ್, ಆಫ್ಟರ್ ಡೂಯಿಂಗ್ ದ ರಿವಿಷನ್, you people will concentrate on the first PUC classes which we are taking and take a test of it. Okay, that is the best way you people can do it. ಅದರಿಂದ ನಿಮಗೆ ಏನಾಗುತ್ತೆ, ಸೆಕೆಂಡ್ PUC ಇದು ಏನು ಮರ್ತಂಗಾಗಿರಲ್ಲ. ಕ್ಲಿಯರ್? ಮರೆಯಲ್ಲ ನೀವು ಸೆಕೆಂಡ್ PUC ಇದು. ಫಸ್ಟ್ PUC ಇದು ನಾನಂತೂ ಆಲ್ರೆಡಿ ಕಲಿಸ್ತಿದ್ದೇನೆ. ಸೊ ಸೆಕೆಂಡ್ PUC ನಿಮ್ಗೆ ಮರ್ತಂಗಾಗಲ್ಲ. ಕ್ಲಿಯರಾ? ಸೊ ನಿಮಗೆ ಬೇಕಂದ್ರೆ you people can even watch the session again and again and you can try to understand also. You people already know this class will come again in the recorded session. You can do those things. Okay, clear? Ma'am, please tell how to properly study to KCET, like the schedule. Yes, I'll do one thing.
I'll do one thing. ನಾನು ನಿಮ್ಗೊಂದು ಶೆಡ್ಯೂಲ್ ತಗೊಂಡ್ಬಂದ್ಬಿಡ್ತೇನೆ. ಓಕೆ, ಐ ವಿಲ್ ಗಿವ್ ಯು ಪೀಪಲ್ ಟುಮಾರೋ one schedule only, that how you people need to study, one full timetable. Okay, don't worry, tomorrow I'll bring you people the timetable and I'll give you people so that it will be helpful to you. Okay, clear? Done? Let's start with the class then. So now you people tell me, ಈಗ some basic concepts ದಲ್ಲಿ ಏನೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಅವನ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡೋಣ. ನೀವೇ ಆನ್ಸರ್ಸ್ ಮಾಡ್ಬೇಕಪ್ಪ ನನಗೆ. ಫಾಸ್ಟ್ ಆಗಿ ನೀವೇ ಆನ್ಸರ್ಸ್ ಮಾಡ್ಬೇಕು, ಬಿಕಾಸ್ ಐ ವಾಂಟ್ ಯು ಪೀಪಲ್ ಟು ಆನ್ಸರ್ ಇಟ್ ಫಸ್ಟ್. ಎಷ್ಟು ನೆನಪಿದೆ ಅನ್ನೋದು ನೋಡ್ಕೊಳ್ಳೋಣ ಅಲ್ಲ. We will just revise it now. Okay, revise ಮಾಡ್ಕೊಳ್ಳೋಣ. With that, I will be solving the questions also and asking the questions to you people. Make sure you people will study. I have taken such type of questions is like they are all questions. ಅವೆಲ್ಲ ಏನು questions ಇದೆ ಅಲ್ಲ, they all have been repeated a lot of times from the 2016 to 2025 ತನಕ. Clear? 2016 to 25 ತನಕ ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗಿದೆಯಲ್ಲ ಆ ಕ್ವಶನ್ಸ್ ಅನ್ನ ತಗೊಂಡಿದ್ದೇನೆ. ಇಟ್ಸ್ ವೆರಿ ಲೆಸ್ ನಂಬರ್ ಆಫ್ ಕ್ವಶನ್ಸ್, ಬಿಕಾಸ್ ಇದರಿಂದ 50-50 ಇದೆ. ಒಂದು ಕ್ವಶನ್ ಬಿದ್ದರೆ ಬೀಳ್ಬೋದು, ಬೀಳಿಲ್ಲ ಅಂದ್ರೂ ಇಲ್ಲ, ಹಾಗಿದೆ. ಬಟ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬೇಸಿಕ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದರಿಂದ. ಕ್ಲಿಯರಾ? ಇದೆಲ್ಲ which chapter is having more weightage? So if you are talking Samarth about the first PUC or second PUC, please tell me. You're talking about the first PUC or second PUC, ಯಾವ್ದಂತ ಹೇಳಪ್ಪ, ಅದ್ರ ಮೇಲೆ ನಿಮಗೆ ನಾನು ಹೈ ವೇಟೇಜ್ ಹೇಳ್ತೇನೆ. ಕ್ಲಿಯರಾ? ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಇಂಪಾರ್ಟೆನ್ಸ್ ಅಂಡ್ ದ ಸ್ಕೋಪ್ ಆಫ್ ದ ಕೆಮಿಸ್ಟ್ರಿ. ಸೊ ಇಂಪಾರ್ಟೆನ್ಸ್ ಏನು ಮತ್ತೆ ಸ್ಕೋಪ್ ಏನಿದೆ. That is, chemistry helps us to understand the functional properties of a matter, such as its composition, structure, and its reactivity. So, ಏನೇನು ಹೇಳ್ತದು? ಕಂಪೋಸಿಷನ್ ಬಗ್ಗೆ ಹೇಳುತ್ತೆ. So, how it will tell about the composition? Composition ಅಂದ್ರೆ ಏನಪ್ಪ? ಸಿ, ಈಗ ಯಾವ್ದಾದ್ರು ಒಂದು ಅರೇಂಜ್ಮೆಂಟ್ ಮಾಡ್ತಿದ್ದಾರೆ, ಎನಿ ಆಫ್ ದ ರಿಯಾಕ್ಷನ್ಸ್ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ ಇಟ್. ಓಕೆ, ಈಗ ಅಕಸ್ಮಾತ್ ನಮ್ಗೆ ವಾಟರ್ ಅನ್ನ ಪ್ರೊಡ್ಯೂಸ್ ಮಾಡೋದಿದೆಯಪ್ಪ, ವಾಟ್ ಯು ಪೀಪಲ್ ವಿಲ್ ಡೂ? 2H2 ಪ್ಲಸ್ O2 ಜೊತೆ ರಿಯಾಕ್ಟ್ ಮಾಡ್ತಾರ, ರೈಟ್? 2H2 ಪ್ಲಸ್ O2 ಜೊತೆ ರಿಯಾಕ್ಟ್ ಮಾಡ್ತಾರ. ಅದ್ನ ಯಾವಾಗ ನೀವು ರಿಯಾಕ್ಟ್ ಮಾಡ್ತಾರಲ್ಲ, ದಟ್ ಟೈಮ್ ಯು ವಿಲ್ ಗೆಟ್ ದಿಸ್ ಇಸ್ ಅ ಕಂಪೋಸಿಷನ್ ಆಗಿ ವರ್ಕ್ ಆಗುತ್ತೆ, ರೈಟ್? ಯಾವ್ದಾದ್ರು ಕೆಮಿಕಲ್ ರಿಯಾಕ್ಷನ್ ಕಂಪೋಸಿಷನ್ ಆಗಿ ವರ್ಕ್ ಆಗುತ್ತೆ, ರೈಟ್? ಸೊ ಈಗ ನೆಕ್ಸ್ಟ್ ಬಂತು ಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಅಕಸ್ಮಾತ್ ನಿಮ್ಗೆ ಬೆನ್ಸಿನ್ ರಿಂಗ್ ತೆಗಿರಪ್ಪ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಬೇಕಲ್ಲ, ಕಾರ್ಬನ್ ಹೇಗೆ ಅರೇಂಜ್ಮೆಂಟ್ ಆಗಿದೆ ಅಂತ ನಿಮಗೆ ಗೊತ್ತಿರಬೇಕಲ್ಲ. ದಟ್ ಇಸ್ ಅಂಡ್ ರಿಯಾಕ್ಟ್ ಆಬ್ವಿಯಸ್ಲಿ ಕೆಮಿಕಲ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ರಿಯಾಕ್ಟಿವಿಟಿ. ಯಾಕೆಪ್ಪ ರಿಯಾಕ್ಟಿವಿಟಿ ಆಗುತ್ತೆ? ಬಿಕಾಸ್ ದೇ ವಿಲ್ ಬಿ ನಾಟ್ ಬಿ ಅಂಬಾನೀಸ್, ರೈಟ್? ಸೊ ಈಗ ಅಂಬಾನೀಸ್ ಆಗ್ಬೇಕಂದ್ರೆ ಏನಾಗಬೇಕು? ದೇ ನೀಡ್ ಟು ಗೋ ಅಂಡ್ ರಿಯಾಕ್ಟ್ ಅಂಡ್ ದೇ ನೀಡ್ ಟು ಕಂಪ್ಲೀಟ್ ದೇರ್ ಆಕ್ಟೇಟ್. ಕಂಪ್ಲೀಟ್ ಮಾಡ್ಕೊಂಡ್ರೆ ಆಕ್ಟೇಟು ದೇ ವಿಲ್ ಬಿ ಹ್ಯಾಪಿ, ದೇ ವಿಲ್ ಬಿ ಕೂಲ್, ದೇ ವಿಲ್ ಬಿ ಆರಾಮಾಗಿ ಇರ್ಬೋದು. ಇವರು ಆಕ್ಟೇಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದೇ ವಿಲ್ ಬಿ ಗೋಯಿಂಗ್ ಆನ್ ರಿಯಾಕ್ಟಿಂಗ್ ವಿತ್ ಅದರ್ ಎಲಿಮೆಂಟ್ಸ್. ಓಕೆ, ಯಾವಾಗ್ಲೂ ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆ ರಿಯಾಕ್ಟ್ ಮಾಡ್ಕೊಂತ ಹೋಗ್ಬಿಡುತ್ತೆ, ರೈಟ್? ಸೊ ದಿಸ್ ಇಸ್ ವಾಟ್ ದ ವರ್ಕ್ ಆಫ್ ದ reactivity in the reactions. It will be clear. Done? Okay. Comes out, chemistry is essential in creating a new materials with the novel properties such as lightweight and the durable plastics, high performance fibers, and the advanced composites. Okay, so the chemistry is also essential in creating a new type of a materials. ಹೊಸ type of materials create ಮಾಡ್ಕೋಬಹುದು, and even with the novel properties such as ಯಾವಪ್ಪ novel properties? First is lightweight, durable plastics. See, chemistry first in chemical reactions ಏನಾಗ್ತಿರುತ್ತಲ್ಲ, see first ಏನಿತ್ತಂದ್ರೆ ಪೇಪರ್ ಬ್ಯಾಗ್ಸ್ ಒಟ್ಟು ಫುಲ್ ಡೇಂಜರಸ್ ಇದ್ದು, ಬರ್ನ್ ಮಾಡ್ಬಿಟ್ರೆ ನೈಟ್ರೋಜಿನಿಯಸ್ ಗ್ಯಾಸ್ ಅದು ಇದು ಬಹಳ ಮೀನ್ಸ್ ಪಾಯ್ಸನಸ್ ಗ್ಯಾಸ್ ಹೊರಗೆ ಬರ್ತಿತ್ತು ವೆನ್ ವಿ ಯೂಸ್ ಟು ಬರ್ನ್ ಇಟ್. ಈಗ ಪ್ಲಾಸ್ಟಿಕ್ಸ್ ಹೇಗಾಗಿದೆ ಅಂದ್ರೆ ಆಫ್ಟರ್ ಅ ವೀಕ್ ಇಫ್ ಯು ಪೀಪಲ್ ವಿಲ್ ಕೀಪ್ ದ ಪ್ಲಾಸ್ಟಿಕ್ಸ್ ಹೇಗಂದ್ರೆ ಇಟ್ ವಿಲ್ ಬಿಕಮ್ ಪೌಡರ್ ಫಾರ್ಮ್. ಓಕೆ, ಪೌಡರ್ ಆಗಿಬಿಡುತ್ತೆ ಒಂದ್ ವೀಕ್ ಆಗಾದ್ಮೇಲೆ ಹಂಗೆ ಇಟ್ಬಿಟ್ರಿ ನೀವು ಪ್ಲಾಸ್ಟಿಕ್ಸ್. ಸೊ ದೀಸ್ ಆರ್ ದ ಪ್ಲಾಸ್ಟಿಕ್. ದಿಸ್ ಇಸ್ ಆಲ್ ಬಿಕೇಮ್ ಬಿಕಾಸ್ ಆಫ್ ವಾಟ್? ಕೆಮಿಕಲ್ಸ್, ಗೈಸ್. ಕೆಮಿಕಲ್ಸ್ ಇಂದನೇ ಇಟ್ ಇಸ್ ಗೆಟಿಂಗ್ ಇಂಪ್ರೂವ್ಡ್. ಓಕೆ, ಸೊ ದಟ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ರಿಮೆಂಬರ್ ಹಿಯರ್. Next, chemistry is crucial in understanding the environment and the impact of human activities on it. Yes, we are completely dependent on the chemistry also. Clear? And chemistry is essential to the development of a new energy technologies such as batteries, fuel cells, solar cells. Chemists design new materials and processes that can store and convert the energy more effectively. So next comes out to be the matter. So everyone knows what is the meaning of a matter. Come on, try to answer me. What is the meaning of a matter? Answer ಮಾಡ್ರಪ್ಪ. ಮ್ಯಾಟರ್ ಅಂದ್ರೆ ಏನು? Don't be ideally in the class. Make sure to answer the questions properly because class ಕೇಳ್ತಿದ್ರೆ ಅಂದ್ಮೇಲೆ ಕ್ವಶನ್ಸ್ ಆನ್ಸರ್ಸ್ ಮಾಡಬೇಕು ಫಾಸ್ಟ್ ಆಗಿ ಎಲ್ಲರೂ. ಓಕೆ, ಎಸ್, ವಾಟ್ ಇಸ್ ಮ್ಯಾಟರ್? ಮ್ಯಾಟರ್ ಅಂದ್ರೆ ಏನ್ರಪ್ಪ?
What is matter? Yes. Which has a mass. Very good, Prajwal. Which occupies the. Very good. Perfect. So which occupies the space and which has a mass. So matter andre enrappa? Matter is going to be what? In case of, concentrate there everyone. Matter which occupies a space and which has a mass. Clear? Occupy a space and has mass. ಕ್ಲಿಯರಾ? ಈಗ ಇದಾದ ತಕ್ಷಣ ಈ ಮ್ಯಾಟರ್ ದಲ್ಲಿ ಮೂರು ಥಿಂಗ್ಸ್ ಸ್ಟೇಟ್ಸ್ ಆಫ್ ಅ ಮ್ಯಾಟರ್ ಅಂತ ಬರುತ್ತೆ. ಸೊ ವಿಚ್ ಆರ್ ದೋಸ್ ಸ್ಟೇಟ್ಸ್ ಆಫ್ ಅ ಮ್ಯಾಟರ್? ವಿಚ್ ಆರ್ ದೋಸ್ ಸ್ಟೇಟ್ಸ್ ಆಫ್ ಅ ಮ್ಯಾಟರ್? ಸೊ ಯಾವ್ಯಪ್ಪ ಸ್ಟೇಟ್ಸ್ ಆಫ್ ಅ ಮ್ಯಾಟರ್ ಯಾವ್ದು ಅದನ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1, 2 and 3. We will understand only 3 right now. Okay. First ಯಾವ್ದು ಬರುತ್ತಪ್ಪ? ಸಾಲಿಡ್. ನೆಕ್ಸ್ಟ್ ಬರುತ್ತೆ ಲಿಕ್ವಿಡ್. ದೆನ್ ಬರುತ್ತೆ ಗ್ಯಾಸ್. ಕ್ಲಿಯರಾ? ಸೊ ಇವು ಮೂರತ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕ್ಲಿಯರಾ? ಇದರಲ್ಲಿ ಏನ್ ಗೊತ್ತಿರಬೇಕು? ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. How the molecules are arranged in them, that you should have a idea. ಥೀಟಾ? ಸೊ ಹೇಗೆ ಸಾಲಿಡ್ ದಲ್ಲಿ ಅರೇಂಜ್ಮೆಂಟ್ ಇದೆ, ಲಿಕ್ವಿಡ್ ದಲ್ಲಿ ಅರೇಂಜ್ಮೆಂಟ್ ಇದೆ, ಮತ್ತೆ ಗ್ಯಾಸ್ ದಲ್ಲಿ ಹೇಗೆ ಮಾಲಿಕ್ಯೂಲ್ಸ್ ಅರೇಂಜ್ ಇದೆ ಅದ್ರ ಬಗ್ಗೆ ನಿಮಗೆ ಐಡಿಯಾ ಗೊತ್ತಿರಬೇಕು. ಹೋಪ್ ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ ಅಂತ ತಿಳ್ಕೊಂಡಿದ್ದೇನೆ ನಾನು. ಓಕೆ, ವೆರಿ ಗುಡ್, ವೆರಿ ಗುಡ್. ನಾನು ತಿಳ್ಕೊಂಡಿದ್ದೇನಪ್ಪ how it's actually been arranged in the solid, liquid and gas ಅಂತ. ಕ್ಲಿಯರಾ? ಸೊ now generally the solids will be having clearly the substances which have a definite shape as well as a maintain its volume as per its shape also, and they have a least fear of momentum, that is going to be sugar, iron, gold and wood. So liquid dalli tagobodu substances which generally possesses the shape of the content. Have a bottle ide adralli neer hakidvi ada shape aguttappa. So gas dalli enagutte, it is doesn't have any shape only. It can roam everywhere, it can smell everywhere, whatever we can do it. Okay, ivella basic things will not concentrate much. Okay, this is a solid. How the molecules are being arranged? Very simple. Bare ಒಂದು image ನೋಡಿದ್ರೂ ಸಾಕು, because these are all very means ಬಹಳ ಬೇಸಿಕ್ ಕ್ವಶನ್ಸ್. ಓಕೆ, ಲಿಕ್ವಿಡ್ ಆಮೇಲೆ ಇದು ಗ್ಯಾಸ್. ಕ್ಲಿಯರಾ? ಇದಕ್ಕೆ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಹೋಗೋಣ. ದಟ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಅ ಮ್ಯಾಟರ್ಸ್. ಇನ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ two things are we are going to learn it. First is going to be a mixtures and next one is going to be a pure substances. Mixtures ಮತ್ತೆ pure substances. ಈಗ ಮಿಕ್ಸ್ಚರ್ಸ್ ಎರಡಿದೆ. Two types of mixtures are present. First ಆಗಿ ಹೇಳಿ, which are the two types of mixtures? Which are the two types of mixtures? Come on, very good, Prajwal. Be active in the chat box, everyone. Don't just sit in the class. Sai Nikhil, yes, ma'am, please do questions more and theory less. Sure. We are going to do more of the questions only. Theory we will already know it, no? Yes, homogeneous and heterogeneous. Clear? Homogeneous and heterogeneous are the two types of mixtures, and which is going to be the pure substances. Pure substances dalli ಮತ್ತೆ ಬಹಳ types ಬರುತ್ತೆ. ಕ್ಲಿಯರ್? ಸೊ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಯು ಪೀಪಲ್ ವಿಲ್ ಟ್ರೈ ಟು ಸಾಲ್ವ್ ಒನ್ ಕ್ವಶನ್ ನಾ. ನೋಡೋಣ, ನಿಮ್ಗೆ ಯಾವ ಥಿಯರಿ ಗೊತ್ತಾಗಲ್ಲ ಅದನ್ನ ಕಲಿಸ್ತೇನೆ. ದಟ್ ಇಸ್ ಟ್ರೂ. ವಿ ನೀಡ್ ಟು ಸಾಲ್ವ್ ಮೋರ್ ಅಂಡ್ ಮೋರ್ ಕ್ವಶನ್ಸ್ ಓನ್ಲಿ. Yes. Try this question, everyone. Two elements P and Q combine to form a compound. See, P and Q, they both will combine together to form a compound. Clear? One compound and produce madide. Atomic mass of the P is how much? 12. Clear? And atomic mass of a Q is how much? 26. They have asked the percentage of a P in the compound is 27.5. Okay, percentage of P in compound. E compound dalli percentage of a P is how much? 27.3. Clear? And what will be the empirical formula for the compound? So I will write it in a short form. EF is what? That is the question. You people try. I will give you people 10 seconds. After that, I will try to solve this. Clear? So try ಮಾಡಿ ನೋಡೋಣ. Let's see. I'll give you people 10 seconds. Try ಮಾಡಿ. ಬರ್ಲಿಲ್ಲ ಅಂದ್ರೆ ಎಕ್ಸ್ಪ್ಲೇನ್ ಅಂತೂ ನಾವು obviously ಮಾಡಲೇಬೇಕು. So you people try it. I have given all the given things right now. Given things ಎಲ್ಲ ಕೊಟ್ಟಿದ್ದೇನೆ. You people need to try it now. Ten seconds is more than enough, no, for such questions.
MCQ fast. What happened, Likit? ಏನಪ್ಪ ಲಿಖಿತ? Atomic mass ಎಷ್ಟು ಕೊಟ್ಟಿದ್ದಾರೆ? How much they have given atomic mass? 12. So percentage ಎಷ್ಟಾಗುತ್ತೆ? 27.3. Right. If in case atomic mass is 26, then what will be the percentage? 100% minus 27%. Right. 100% plus 27%. Prajwal option C ಅಂತ ಹೇಳ್ತಿದ್ದಾನೆ. Shreya Desai is telling option D. Ma'am, we want to write down these questions. Don't worry, Kriti, not necessary to write down the questions, Emma. Right after the class, you will get the notes. Okay, notes ಸಿಗುತ್ತೆ ಅವಾಗನೇ ನೋಡ್ಕೋಬಹುದು. You just need to solve it now. Okay, just solve ಮಾಡಿ. ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗಬೇಡಿ. Solve ಅಷ್ಟೇ ಮಾಡಿ. Clear? Only solve it. Just do the solving. That's it. Don't do anything else. So fast ಆಗಿ ಹೇಳ್ಬೇಕು ಆನ್ಸರ್ಸ್ ಎಲ್ಲರೂ. How much the percentage will be there? 100 minus 27.3. Ma'am, we want to know. Not necessary, amma. See, ಈಗ 23% ಆಯ್ತಪ್ಪ ಇದ್ರದ್ದು P ವ್ಯಾಲ್ಯೂದು ಆಯ್ತಾ? ಇಲ್ಲಿ ಈಗ ಎಷ್ಟಾಗುತ್ತೆ? If in case for us we need a Qದು ಎಷ್ಟು ಬರ್ಬೇಕಂದ್ರೆ 100% ಅಲ್ಲಿ ಮೈನಸ್ ಮಾಡ್ತೀರಾ 27.3% ಅಪ್ಪ. ರೈಟ್. Qದ ವ್ಯಾಲ್ಯೂ ಗೊತ್ತಾಗುತ್ತೆ ನಮಗೆ. Q ಪರ್ಸೆಂಟೇಜ್ ಗೊತ್ತಾಗುತ್ತೆ. ರೈಟ್. ಎಷ್ಟಾಗುತ್ತೆ ಆನ್ಸರ್ ಹೇಳಿ ನೋಡೋಣ. Yes, option D. Very good, Ganesh. Perfect. Ma'am, we want to write down these questions. Very well, Rama. 36.7. 36.7 ಹೆಂಗಾಗುತ್ತೆ? 100 minus 27.3. ಎಷ್ಟಾಗುತ್ತೋ? 100 minus 27.3. That will be 72.7. Right? 72. Calculator use ಮಾಡ್ಕೋಬಹುದು. 7%. ಆಯ್ತಾ? 72.7% ಆಯ್ತು. Done na ಇಲ್ಲಿ ತನಕ ತಿಳಿತಾ ಎಲ್ಲರಿಗೂ. Right after that, you people need to write the moles of a P. Okay, moles of a P, and you people need to find the moles of a Q also. Moles of a P and moles of a Q. So ಇಲ್ಲಿ moles of a P, how much it will be? Moles of a P will be how much? ಎಷ್ಟಾಗುತ್ತಪ್ಪ moles of a P? 27.3 divided by 12, right? 7.3 divided by 12. Answer ಹೇಳಬೇಕು ಎಲ್ಲರೂ. Everything I am not going to do it. You people need to solve it. ಆಮೇಲೆ 72.7 divided by ಎಷ್ಟಿದೆಪ್ಪ? How much is there? How much is that? 36. ಹೇಳ್ರಿ. ಆನ್ಸರ್ ಹೇಳಬೇಕು ಫಾಸ್ಟ್. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ ಗೈಸ್. We'll do it step by step. Ma'am, I'm a boy. ತೀರ್ಥ. Oh, you're a boy, Tirth. Hi, Tirth. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಲಕ್ರ. ಫಸ್ಟ್ ಕ್ಲಾಸ್ ಅಲ್ಲ. I will make understanding of the students right now. ಎಷ್ಟೆಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ನೋಡೋಣ. Then within 1 week we will become close. Don't worry. Okay, I'll get to know everyone's name. ಎಷ್ಟು ಆನ್ಸರ್ಸ್ ಬರುತ್ತೆ? 27.3 divided by 12 ಮತ್ತೆ 72.7 divided by 26. I am checking it in the calculator. You people also check it fast ಆಗಿ. ಫಾಸ್ಟ್ ಚೆಕ್ ಮಾಡ್ಬೇಕ್ರಪ್ಪ ಫಸ್ಟ್. ಆಮೇಲೆ ಸಿಂಪ್ಲಿಸ್ಟ್ ಯಾವ್ದು ಬರುತ್ತೆ ನೋಡಿ. 27.3 is 2.275. Okay, 2.275. Then we will get moles of a Q. 72.7 divided by 26. 2.796. Okay, ಇದೆರಡು ಕ್ಯಾಲ್ಕುಲೇಟ್ ಮಾಡಬೇಕು. ಇದರಲ್ಲಿ ಚಿಕ್ಕದಾಗಿದೆ. Which is the smallest one? See, empirical formula find ಮಾಡ್ಲಿಕ್ಕೆ ಹೇಳಿದ್ರೆ first you people need to find the percentage. ಅದಾದ ತಕ್ಷಣ mole of a P, moles of a Q. Because percentage ದಲ್ಲಿ moles ಇರ್ಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಬರಲ್ಲ. ಕ್ಲಿಯರ್? ಸೊ moles ಅನ್ನ ತಗೊಂಡ್ರಪ್ಪ P ಮತ್ತೆ Q ದು ಎರಡರದ್ದು ಫೈಂಡ್ ಮಾಡಿದ್ರಿ. ಈಗ ಇವು ಎರಡರಲ್ಲಿ which is the simplest one you need to take it. Simplest one. ಇದು ಒಂದೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. So that next questions ಎಲ್ಲ ನೀವೇ ಮಾಡಿ. Okay? You people will try and tell me. Simplest form ಯಾವ್ದು ಇದರಲ್ಲಿ? 2.275 ಮತ್ತೆ 2.796 ದಲ್ಲಿ which is going to have a simplest form? 2.275 ಯಾವ್ದು ಬರುತ್ತೆ simplest form? That will be what? 2.275, right? ಅದ್ರ ಜೊತೆ ಡಿವೈಡ್ ಮಾಡ್ಕೊಂಬಿಡಿ. ಎಷ್ಟು ಆನ್ಸರ್ ಬರುತ್ತೆ? ಇದಂತೂ 1 ಬರುತ್ತೆ ಆಬ್ವಿಯಸ್ಲಿ. ಇದನ್ನ ಚೆಕ್ ಮಾಡಿ ಲಾಸ್ಟ್ ಒನ್. How much it will be? 1.23. ತಿಳಿತಾರ? 1.23 ಆಗುತ್ತೆ. ರೈಟ್.
So how much it will be? Ratio ಎಷ್ಟಾಗುತ್ತೆ 1.23 ಅಂದ್ರೆ see if in case 1.25 ಅದು ಇದ್ರೆ mutually you can take it as that much, but now you people need to take what p is equal to 1 ಅಂತ ಗೊತ್ತಾಯ್ತು and 1.23 ಅಂತಾನು ಗೊತ್ತಾಯ್ತು, right? So p is equal to what? ಕರೆಕ್ಟ್ ಇದೆಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡಿದೇನಲ್ಲ, ನೀವು ಚೆಕ್ ಮಾಡ್ರು, ನಾನು ನನ್ನ ಕ್ಯಾಲ್ಕುಲೇಟರ್ ಅವೇ ಹೇಳ್ತಿದ್ದೆ, ಅದಕ್ಕೆ ನಾನು ಅದನ್ನ ಮಾಡ್ತಿದ್ದೇನೆ. If my calculator is telling different, then what you people will do? 1.23 into 4. Okay, answer ಹೇಳ್ರಪ್ಪ ಈಗ ಫಸ್ಟ್. 4 ones are 4 obviously. So ಇದ್ರದ್ದು ಆನ್ಸರ್ ಏನ್ ಬರುತ್ತೆ? How much will be the Q? Q ಎಷ್ಟಾಗುತ್ತೆ? ಮ್ಯಾಮ್ 2.275. ಎಲ್ಲಮ್ಮ ಹೇಳ್ದೆ ಅಲ್ಲ, ಬರ್ದೇನಲ್ಲ. Q ವ್ಯಾಲ್ಯೂ ಹೇಳಿ. Don't be so slow guys. If you people will be so slow, then how it's possible guys? ಇಷ್ಟು ಸ್ಲೋ ಆದ್ರೆ ಒಂದೊಂದು ಕ್ವಶನ್ 15 ನಿಮಿಷ ಆಗುತ್ತೆ. ವಿ ನೀಡ್ ಟು ಸಾಲ್ವ್ ಇಟ್ ವಿತ್ ಇನ್ 1 minute. ಎಷ್ಟಾಗುತ್ತೆ? 4.92 ರೈಟ್? 4.92 ಆಗುತ್ತೆ ರೈಟ್? ಅದನ್ನ ರೌಂಡ್ ಫಿಗರ್ ಮಾಡಿ 5 ಮಾಡ್ಕೋಬಹುದು. ಸೊ ವಾಟ್ ವಿ ವಿಲ್ ಗೆಟ್? 4 and 5. P4 and P5. Okay. Oh shit, we didn't get the answer only. One second. Where did we go wrong? Oh, okay. One second. Q2. Okay, here we did wrong little. 1 second guys. So illantu 1.1 bandide alla already. So here if it is going to be 1.23 andre it's nearest to the 1.25, right? So adika 2 anta tagobodu, idana 1 anta tagobodu. So P1 and Q2 will be there. So which will be the option correct? That will be PQ2. Clear? So don't get confused like this. Okay? Theta ili tanka? Understood guys? ಇನ್ನೊಂದು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋಣ ಇದ್ರ ಮೇಲೆನೆ. We'll try to solve Q value, ma'am. Q value is going to be 2 appa. Q value will be 2 and P value will be 1. Clear? Next question try ಮಾಡಿ ನೋಡೋಣ. Let's see with the next question. Equal masses of hydrogen, nitrogen and oxygen are taken in the container in identical conditions. The ratio of the gaseous volumes are. Gaseous volumes do ಏನಾಗುತ್ತೆ? Ratio. Gaseous volume do ಏನಾಗುತ್ತೆ? ರೇಷಿಯೋ. ಗ್ಯಾಸಿಯಸ್ ವಾಲ್ಯೂಮ್ ದು ಏನಾಗುತ್ತೆ? ರೇಷಿಯೋ. ಕಮ್ ಆನ್, ಈಕ್ವಲ್ ನಂಬರ್ ಆಫ್ ಏನಿದೆ? ಹೈಡ್ರೋಜನ್, ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಈಕ್ವಲ್ ನಂಬರ್ ಇದೆ. ಕಮ್ ಆನ್, ಟ್ರೈ ದಿಸ್. 10 seconds again. Yes Samar, that is correct. We should not multiply by 4. I had done it wrong, don't worry. So ಅದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೇನೆ. Okay, don't multiply that with the 4. Okay, ಅದು ಮಲ್ಟಿಪ್ಲೈ ಎಲ್ಲಿ ಮಾಡ್ಬೇಕು ಅನ್ನೋದು ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಅವಾಗ ನಾನು ಹೇಳ್ತೇನೆ. ಓಕೆ, ಡೋಂಟ್ ವರಿ. ಸೊ ನಾವ್ ಯು ಟ್ರೈ ಟು ಸಾಲ್ವ್ ದಿಸ್. Yes, I Nikhil, that is correct. 1.23 is also equal to 1.2. Two people only told me, Ashwini, solve more questions ma'am anta. ಕ್ವಶನ್ಸ್ ಸಾಲ್ವ್ ಮಾಡ್ತಿದ್ದೇನಮ್ಮ. ವೆನೆವರ್ ದ ಕ್ವಶನ್ಸ್ ನಲ್ಲಿ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಅನಿಸ್ತದೆ ಅಲ್ಲ, ದಟ್ ಟೈಮ್ ವಿಲ್ ಸಾಲ್ವ್ ದ ಕಾನ್ಸೆಪ್ಟ್ಸ್ ಆಲ್ಸೋ. ಓಕೆ, ಕ್ಲಿಯರ್? ಪರ್ಸೆಂಟೇಜ್ ಕಂಪೋಸಿಷನ್ ದಲ್ಲಿ ಮತ್ತೆ ಪರ್ಸೆಂಟೇಜ್ ಕಂಪೋಸಿಷನ್ ಅಂತ ಹೇಳ್ತೇನೆ, ನೋ ಪ್ರಾಬ್ಲಮ್. ಎಂಪಿರಿಕಲ್ ಫಾರ್ಮುಲಾದಲ್ಲಿ ಏನ್ ಗೊತ್ತಾಗ್ತಿಲ್ಲ ಅಂದ್ರೆ ಹೇಳಿ, ಸೊ ದಟ್ ಐ ವಿಲ್ ಸಾಲ್ವ್ ದ ಎಂಪಿರಿಕಲ್ ಫಾರ್ಮುಲಾ ಆಲ್ಸೋ. ಓಕೆ, ಎಸ್ ಅಶ್ವಿನಿ, ನಿಮ್ಗೆ ಯಾವ್ಯಾವ ಕಾನ್ಸೆಪ್ಟ್ಸ್ ಬೇಕು ಹೇಳ್ಬಹುದು. ವಿ ಕ್ಯಾನ್ ಸಾಲ್ವ್ ದೋಸ್ ಆಲ್ಸೋ, ನಾಟ್ ಅ ಪ್ರಾಬ್ಲಮ್. ಬಟ್ ಈ ಚಾಪ್ಟರ್ ದಲ್ಲಿ ಓನ್ಲಿ 1 ಕ್ವಶನ್ ಇದೆ. ಎಲ್ಲೆಲ್ಲಿ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಇದೆ, ವಿ ವಿಲ್ ಸಾಲ್ವ್ ಇಟ್. ಓಕೆ, ಒಬ್ರು ಹೇಳ್ತಿದ್ದಾರೆ ಆಪ್ಷನ್ ಎ, ಒಬ್ರು ಹೇಳ್ತಿದ್ದಾರೆ ಆಪ್ಷನ್ ಡಿ, ಸಿ, ಡಿ, ಸಿ. ಯಾರ್ದು ಯಾವ್ದು ಕರೆಕ್ಟ್ ಇದೆ ಅನ್ನೋದು ನೋಡೋಣ. ಲೆಟ್ ಸಿ ಗಣೇಶ್ ಅಂಡ್ ಲಿನ್ಸನ್, ಗಣೇಶ್ ಮತ್ತೆ ಲಿನ್ಸನ್ ಇಬ್ರು ಹೇಳ್ತಿದ್ದಾರೆ ದಟ್ option D is going to correct. Okay, Sai Nikhil also has come now in this. Very good.
ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ? ವಿಚ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್? ಆಪ್ಷನ್ ಡಿ ನಾ? Okay, Prajwal is telling option C. Okay, that's correct actually, if we see so. H is 1. Yes, very good, Nikhil. And yes, hydrogen. Okay, wait. Nitrogen is going to be 14 and oxygen is going to be perfect. That is correct. So, ಏನಾಗುತ್ತಿಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಕೇಳಿ. ಹೈಡ್ರೋಜನ್ ಎಷ್ಟಾಗುತ್ತಪ್ಪ? ಹೈಡ್ರೋಜನ್ will be 1, nitrogen will be 14 and oxygen will be 32. Okay, ಇಷ್ಟಂತೂ ಗೊತ್ತಾಯ್ತು. So, with that only x by 1, x by 14, x by 32. ಇಲ್ಲಿ ತನಕ ತಿಳಿತಾ? You people got to know this much now. So ಇದರದಂತೂ ಐಡಿಯಾ ನಿಮಗೆ ಗೊತ್ತಿರಬೇಕು. ಕ್ಲಿಯರಾ? ಈಗಿದಾದ ತಕ್ಷಣ you people just start going with the simplify all the things with find the denominator commonly. Okay, 28 ಮತ್ತೆ 32 ದಲ್ಲಿ we will find everything a normal denominator. Okay, normal ಅನ್ನಂದ್ರೆ find ಮಾಡೋಣ. ಕ್ಲಿಯರಾ? One second guys. 14 into 14 ಎಷ್ಟು? ತಿಳಿತಿಲ್ಲ ಇಲ್ಲಿ ತನಕ ತಿಳಿತಲ್ಲ? So x divided by 1, x divided by 28 and x divided by 32. Now in this everything you people need to find the total one. Okay, ಎಲ್ಲಾ ತರದ ಟೋಟಲ್ ಅನ್ನ ಮಾಡಬೇಕು. ಕ್ಲಿಯರಾ? ಸೊ ಇಲ್ಲಿ H2 ದು ಹೈಡ್ರೋಜನ್ ದು 2 ಆಗುತ್ತೆ ಇಲ್ಲಿ. ಸೊ ಇಲ್ಲಿ ತಗೊಂಡು ನೀವು ಅದನ್ನ ಕಂಪ್ಲೀಟ್ ಆಗಿ 1 divided by ಯಾವಾಗ ನೀವು ಟೋಟಲ್ ಮಾಡ್ತಾ ಇರಲ್ಲ 228 ಮತ್ತೆ 32 ದು ಕಾಮನ್ ತಕೊಂಡ್ಬಿಡಿ. ಸೊ ಫಸ್ಟ್ ಟೆಲ್ ಮಿ ವಾಟ್ ವಿಲ್ ಬಿ ದ ಕಾಮನ್ ಆಫ್ ದಿಸ್. ಕಾಮನ್ ಹೇಳ್ಬಿಡಿ ಅಪ್ಪ. 228 ಮತ್ತೆ 32 ದು ವಾಟ್ ವಿಲ್ ಬಿ ದ ಕಾಮನ್? ಎಸ್ ಸಂಜನಾ, ಈಗ ಯಾಕೆ ಆನ್ಸರ್ ಮಾಡ್ತಿದೀಯ ಅಮ್ಮ ಸಂಜನಾ? ಸೊ 228 ಮತ್ತೆ 32 ಕಾಮನ್ ಹೇಳ್ರು. ಫಾಸ್ಟ್ ಆಗಿ ಕಾಮನ್ ಹೇಳ್ಬೇಕು. ವಾಟ್ ವಿಲ್ ಬಿ ದ ಕಾಮನ್ ಫಾರ್ ದಿಸ್? 1 by 2 into 2 to 4, 2 8 28 ಮತ್ತೆ 32 ಕಾಮನ್ ಹೇಳಿ. ಫಾಸ್ಟ್ 2 to 4 ಆಗುತ್ತಾ? 2 to 4 ಆಗುತ್ತಾ ಕಾಮನ್? ಇಟ್ ವಿಲ್ ಬಿಕಮ್ 2 to 4. 2 to 4 ಆಗುತ್ತೇನೋ ಇಲ್ಲೋ? They have told not to take the ratio. Okay, equal masses ಇರಬೇಕು. They should have a equal masses. ಈಗ ಆಕ್ಸಿಜನ್ ದಲ್ಲಿ O2 ಇದೆಯಲ್ಲ, ಸೊ ಅದ್ರ ಸಲುವಾಗಿ N2 ಮತ್ತೆ ಹೈಡ್ರೋಜನ್ ಗೆ 2 ತಗೋಬೇಕಾಗುತ್ತಮ್ಮ. ಕ್ಲಿಯರಾ? ಸೊ ಅದ್ರ ಸಲುವಾಗಿ ಈಕ್ವಲ್ ಮಾಸಸ್ ಇದೆ ಅಲ್ಲ, ಹೈಡ್ರೋಜನ್ ಗೆ ಮತ್ತೆ ನೈಟ್ರೋಜನ್ ಗೆ ಆಕ್ಸಿಜನ್ ಗೆ, ಅದ್ರ ಸಲುವಾಗಿ ಈಕ್ವಲ್ ಆಗಿ ನಾನು ತಗೊಂಡಿದ್ದೇನೆ. ಕ್ಲಿಯರಾ? ಇಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ ಈಕ್ವಲ್ ಮಾಸಸ್ ಅಂತ. ಕ್ಲಿಯರಾ? ಅದಕ್ಕೆ 2-3 ಈಕ್ವಲ್ ಮಾಸಸ್ ಅನ್ನ ತಗೊಂಡಿದ್ದೇನೆ. ಅದ್ರಿಂದ ನೀವು ಕಾಮನ್ ಅನ್ನ ಫೈಂಡ್ ಮಾಡ್ತೀರಾ. 2 to 4 ಕಾಮನ್ ಆಗುತ್ತೆ. Then after that what you people will do? After finding the 2 you people will start solving it. 1 by 2 for hydrogen I'm telling you people. 1 by 2 into 2 to 4 ಎಷ್ಟಾಗುತ್ತೆ? ಫಾಸ್ಟ್ ಆಗಿ ಆನ್ಸರ್ಸ್ ಅಲ್ಲಿ. ನೈಟ್ರೋಜನ್ 1 by 28 into 2 to 4. ಸೇಮ್ ಅದೇ ತರ ಆಕ್ಸಿಜನ್ 1 by 32 into 2 to 4. ಆನ್ಸರ್ಸ್ ಹೇಳ್ರಿ ಫಾಸ್ಟ್ ಆಗಿ ನೋಡೋಣ. 2 to 4 divided by 2. 2 to 4 divided by 2. ನೋಡಿ ಆನ್ಸರ್ಸ್ ಎಷ್ಟು ಬರುತ್ತೆ? 2 to 4 divided by 2 ಅನ್ಸ. Okay, 5.6 divided by 7 ಎಷ್ಟಾಗುತ್ತಮ್ಮ? ಓ ಸಾರಿ I did mistakes here. ಡೈರೆಕ್ಟ್ ಆಗಿ ಮಾಡಿ ನೋ ಪ್ರಾಬ್ಲಮ್, ಡೋಂಟ್ ವರಿ. ಡೈರೆಕ್ಟ್ ಆಗಿ ಮಾಡಿ, 2 ಲೈನ್ ಡೈರೆಕ್ಟ್ಲಿ ಕಟ್ ಆಗುತ್ತದೆ. 28 into 28 how much that? 2 to 4. 28 how much that? 2 to 4, that will be 8.
ಸೇಮ್ ಅದೇ ತರ 32 2 to 4 divided by 32 ಎಷ್ಟಾಗುತ್ತೆ ನೋಡ್ರಿ. ಆನ್ಸರ್ ಫಾಸ್ಟ್ ಆಗಿ ನೀವು ಹೇಳಿದ್ರೆ ನಾನು ಫಾಸ್ಟ್ ಕ್ವಶನ್ ಮುಗಿಯುತ್ತೆ. ಎವ್ರಿ ಟೈಮ್ ಐ ಕಾಂಟ್ ಸಿಟ್ ಅಂಡ್ ಚೆಕಿಂಗ್ ಇನ್ ದ ಕ್ಯಾಲ್ಕುಲೇಟರ್. ಓಕೆ, ನೀವು ಫಾಸ್ಟ್ ಆಗಿ ಆನ್ಸರ್ಸ್ ಹೇಳಿ, ನಾನು ಫಾಸ್ಟ್ ಆಗಿ ಮಾಡ್ತೇನೆ. 1 1 2 8 and 7. Perfect. Very good, Sai Nikhil. Be faster everyone so that we can finish the questions also faster. Okay, ಇವು 1 1 2 ಮತ್ತೆ 8 ಮತ್ತೆ 8 7. ಈಗ ಇದರದು ರೇಷಿಯೋ ಫೈಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರೇಷಿಯೋ ಅಂದ್ರೆ ಸಿಂಪ್ಲೆಸ್ಟ್ ರೇಷಿಯೋ which will match to your options. Fast ಆಗಿ ನೋಡೋಣ, which option will be correct answer? Which will be the ratio which is nearest to this? ಎಲ್ಲ ಆಪ್ಷನ್ಸ್ ಜೊತೆ ಟ್ರೈ ಮಾಡಿ. Try it with all the options. ಎಲ್ಲ ಆಪ್ಷನ್ಸ್ ಜೊತೆ ಟ್ರೈ ಮಾಡಿ, then only you will get an idea about it. Okay, ಆಪ್ಷನ್ ಜೊತೆ ಎಲ್ಲ ಆಪ್ಷನ್ಸ್ ಜೊತೆ ಟ್ರೈ ಮಾಡಿ. 228 32. 228 32. This ratio is going to be what? ವಾಲ್ಯೂಮ್ ಅಂತೂ ಇಲ್ಲ. ದೀಸ್ ಆರ್ ಆಲ್ ಮಾಸಸ್ ದೋ, ರೈಟ್? ದೀಸ್ ಆರ್ ಮಾಸಸ್. ಮಾಸ್ ಇದೆ ಅಲ್ಲ ಇದ್ರದ್ದು. ಇದು ಹೈಡ್ರೋಜನ್ ಮಾಸು, ಇದು ನೈಟ್ರೋಜನ್ ಮಾಸು, ಇದು ಆಕ್ಸಿಜನ್ ಮಾಸು, ರೈಟ್? ಮಾಸಸ್ ಈಕ್ವಲ್ ಮಾಸಸ್ ಹೇಳಿದಾರಲ್ಲ, ಅದ್ರ ಸಲಾಗಿ ಇದು ಮಾಸಸ್ ಇದೆ. ಸೊ ದಿಸ್ ಆಪ್ಷನ್ ವಿಲ್ ಬಿ ರಾಂಗ್, ರೈಟ್? ಸೊ 1 1 1 ಅಂತೂ ನಾಟ್ ಪಾಸಿಬಲ್ ಓನ್ಲಿ, ರೈಟ್? ಸೊ 16 is to 8 by 7 is to 1. Check out with the C option, everyone. ಸಿ ಆಪ್ಷನ್ ಜೊತೆ ಚೆಕ್ ಮಾಡ್ರು ಎಲ್ಲಾರು ಫಾಸ್ಟ್ ಆಗಿ. 16 is to 8 divided by 7. ಇದ್ರ ಜೊತೆ ರೇಷಿಯೋ ಜೊತೆ ಚೆಕ್ ಮಾಡಿ. 1 1 2 divided by 16, 8 into 7 divided by 7. ಹಿಂಗೆಲ್ಲ ಚೆಕ್ ಮಾಡ್ಕೊತ ಹೋಗ್ಬೇಕು ಫಾಸ್ಟ್ ಆಗಿ. ಆನ್ಸರ್ ಕರೆಕ್ಟ್ ಬರುತ್ತಾ? ವಾವ್, ವೆರಿ ಗುಡ್. ಸೊ ವಿಚ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್? ಮ್ಯಾಚ್ ಆಯ್ತಲ್ಲ? ದಟ್ ವಿಲ್ ಬಿ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್ ಗೈಸ್, ವೆರಿ ಗುಡ್. ಕ್ಲಿಯರ್ ಇಲ್ಲಿ ತನಕ? ಇಟ್ಸ್ ಕ್ಲಿಯರ್, ದೆನ್ ಪ್ಲೀಸ್ ಗಿವ್ ಅ ಥಮ್ಸ್ ಅಪ್ ಟು ಎವ್ರಿವನ್. ಗಂತೆ ನನಗೆ ಕೊಡ್ರಪ್ಪ. ತಿಳಿತಿದೆ ಎಲ್ರು? ಎಲ್ಲಾರ್ಗು ಏನಾದ್ರೂ ಡೌಟ್ ಇದೆನಾ? ಪರ್ಫೆಕ್ಟ್. ತಿಳಿತಿಲ್ಲ? ಡೌಟ್ಸ್ ಎಲ್ಲ ಕ್ಲಿಯರ್ ಅಲ್ಲ? ರಿಪೀಟ್ ಮ್ಯಾಮ್ ಪ್ಲೀಸ್. ಓಕೆ ಪ್ರಜ್ವಲ್, ಫಾಸ್ಟ್ ಆಗಿ ರಿಪೀಟ್ ಮಾಡ್ತೇನೆ 2x ಸ್ಪೀಡ್ ಅಲ್ಲಿ. ಚೆನ್ನಾಗಿ ಕೇಳಪ್ಪ. ಸಿ, ಇಲ್ಲಿ ಈಕ್ವಲ್ ಮಾಸಸ್ ಹೇಳಿದರೆ. ಫಸ್ಟ್ ನಾನು ಬರೀ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಅಷ್ಟೇ ತಗೊಂಡಿದ್ದೆ. ದೆನ್ ಐ ರೆಡ್ ದ ಕ್ವಶನ್ ಲೈಕ್ ಇಟ್ ಇಸ್ ಈಕ್ವಲ್ ಮಾಸಸ್. ಸೊ ವಿ ನೀಡ್ ಟು ಟೇಕ್ ಈಕ್ವಲ್ ಮಾಸಸ್ ಟು ಎವ್ರಿವನ್. ಸೊ ಈಕ್ವಲ್ ಮಾಸಸ್ ತಗೊಂಡೆ. ಹೈಡ್ರೋಜನ್ಗೆ 2, ನೈಟ್ರೋಜನ್ಗೆ 2, ಆಕ್ಸಿಜನ್ಗೆ 2, ರೈಟ್? ಸೊ ಆಲ್ ಥಿಂಗ್ಸ್ ಆರ್ ಡನ್. 16 ಇದೆ. 16 into 2 it will be 32. 14 into 2 it will be 28, and 1 into 2 it is going to be 2, right? ಸೊ ಈ ಮೂರು ತರದ್ದು ಕಾಮನ್. ಇಲ್ಲಿ ಸೇಮ್ ತಕೊಂಡ್ರಿ 2 to 4 ಬರುತ್ತೆ. 2 to 4 ಬಂದ ತಕ್ಷಣ what you people will do? That you will react with the hydrogen. Okay, sorry, I forgot to write here hydrogen, nitrogen, oxygen. You ಮೂರು ತರದ್ದು ಕ್ಯಾಲ್ಕುಲೇಟ್ ಮಾಡ್ತೀರಾ. You will get a ratio 1 1 2 8 and 7. ಈ ರೇಷಿಯೋ ಏನ್ ಬಂದಿದೆ ಅಲ್ಲ, we will check it with all the options. How we have checked with this and this is correct. Done. Option C correct ಆಗಿದೆ. Option D ಹೋಗೋದು ನೆಸೆಸಿಟಿನೇ ಇಲ್ಲ. ಕ್ಲಿಯರಾ? ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡ್ತೀರಾ? Try this. 20 ml of a methane is completely burnt using 50 ml of oxygen. ಕೇಳ್ರೋ ಸರಿಯಾಗಿ. 20 ml of a methane. 20 ml of methane is being completely burnt using 50 ml of oxygen. Okay, oxygen ಅನ್ನ ಯೂಸ್ ಮಾಡಿ completely burn ಆಗಿದೆ. Okay, it has got burned. Okay. Next, the volume of the gas left after the cooling to the room temperature. The volume of the gas. Eಷ್ಟಪ್ಪ volume of the gas? How much is the volume of the gas left? Okay, left after cooling the room temperature. Very easy question. It is very easy question. Try out this question fast. 10 seconds again. ಪ್ರಜ್ವಲ್ ತಿಳಿತಲ್ಲಪ್ಪ, ರಿಪೀಟ್ ಮಾಡಿದೆ. 10 seconds ಕೊಡ್ತೀನಿ ನಿಮಗೆ ಫಾಸ್ಟ್ ಅಗೇನ್. ಓಕೆ, ನವ್ಯಶ್ರೀ ಅವರ ಸಿ ಆಪ್ಷನ್ ಅಂತ ಹೇಳ್ತಿದ್ದಾನೆ. ಹೇಗಮ್ಮ ಸಿ ಆಪ್ಷನ್ ಆಗುತ್ತಮ್ಮ? ಹೇಗಮ್ಮ ಸಿ ಆಪ್ಷನ್ ಆಗುತ್ತೆ? What is they have asked first of all the reaction water. They have told what is the reaction? Read the question properly, guys. See, bala easy question ಇದೆ, but you people need to concentrate and listen to it also. Okay,
ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ಕೇಳ್ತೀರಾ ಅಷ್ಟರ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ 20 ಅಲೋ ಆಫ್ ಮೀಥೇನ್ ಏನ್ ಇಕ್ವೇಶನ್ ಪ್ರಾಬ್ಲಮ್ ಏನಾಗೈತೆ, ಮೀಥೇನ್ ತಗೊಂಡಿದ್ದಾರೆ. ಮಿತ್ ಅಂದ್ರೆ ಎಷ್ಟಾಗಪ್ಪ ಕಾರ್ಬನ್ ಒಂದು, ಏನಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಸಿಂಗಲ್ ಬಾಂಡ್ ಸ್ಯಾಚುರೇಟೆಡ್ ಕಾಂಪೌಂಡ್ ಇದೆ ಇದು. CH4 completely burnt by using the oxygen. ಕಂಪ್ಲೀಟ್ಲಿ ರಿಯಾಕ್ಷನ್ ಅನ್ನ ಬರ್ಕೊಂಡ್ಬಿಡೋಣ ಫಸ್ಟ್, ಏನ್ ರಿಯಾಕ್ಷನ್ ಆಗ್ತಿದೆ ಅನ್ನೋದು. CH4 ಇದ್ರ ಜೊತೆ ಬರ್ನ್ ಆಗಿದೆ, O2 ಜೊತೆ ಬರ್ನ್ ಆಗಿದೆ. ಓಕೆ, ಏನ್ ರಿಯಾಕ್ಷನ್ ಆಗುತ್ತೆ? CH4 which will give us O2 which will give us CO2 plus H2O, right? CO2 plus H2O ಬ್ಯಾಲೆನ್ಸ್ ಮಾಡಿರಪ್ಪ ಇಕ್ವೇಶನ್ ಅನ್ನ ಫಾಸ್ಟ್ ಆಗಿ. CH4 plus 2O2 ತಗೊಂಡ್ರೆ 2O2 ತಗೊಂಡ್ರೆ how much it will be? 1 2 3 4 CH4 2, okay, everything is correct now. 2 oxygen ಇಲ್ಬೇಕಲ್ಲ, ಬ್ಯಾಲೆನ್ಸ್. ಸೊ ದಿಸ್ ಇಸ್ ದ ಇಕ್ವೇಶನ್ ಆಕ್ಚುಲಿ ವಿಚ್ ಯು ಶುಡ್ ರಿಮೆಂಬರ್. ಓಕೆ, ಇದು ಇಕ್ವೇಶನ್ ನಿಮ್ಮ ಕ್ವಶನ್ ದಲ್ಲಿ ಆಗ್ತಿದೆ ಅಪ್ಪ, ತಿಳಿತೇನ್ರೋ? ಇದು ಕ್ವಶನ್ ನಿಮ್ ಕ್ವಶನ್ ದಲ್ಲಿ ಆಗ್ತಿದೆ. ಈ ತರ ಫಸ್ಟ್ ಇಕ್ವೇಶನ್ ಅನ್ನ ಬರ್ಕೊಂಡ್ಬಿಡಿ ಯಾವಾಗದು ಆ ತರ ರಿಯಾಕ್ಷನ್. ಇಟ್ ಇಸ್ ಅ ಕಂಬಷನ್ ರಿಯಾಕ್ಷನ್, ರೈಟ್? ಏನಂತಾರೆ ಇದಕ್ಕೆ ರಿಯಾಕ್ಷನ್? ಯಾವ ರಿಯಾಕ್ಷನ್ ಇದು? ದಿಸ್ ಇಸ್ ಕಾಲ್ಡ್ ಆಸ್ ಅ ಕಂಬಷನ್ ರಿಯಾಕ್ಷನ್. ಓಕೆ, ಕಂಬಷನ್ ರಿಯಾಕ್ಷನ್ ಅಂತ ಕರೀತಾರೆ ಇದಕ್ಕೆ. ಕ್ಲಿಯರಾ? ಇಲ್ಲಿ ತನಕ ಎಲ್ಲರಿಗೆ ತಿಳಿತಲ್ಲ? ಯಾರೋ ಆಪ್ಷನ್ ಕಂಬಷನ್. ಎಸ್, ವೆರಿ ಗುಡ್, ವೆರಿ ಗುಡ್ ಸಾಯಿ ನಿಖಿಲ್. ಸಾಯಿ ನಿಖಿಲ್ ಇಸ್ ಆನ್ಸರಿಂಗ್ ವೆರಿ ವೆಲ್, ವೆರಿ ಗುಡ್. ಓಕೆ, ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ, ಆಪ್ಷನ್ ಬಿನೂ ಹೇಳ್ತಿದ್ದಾರೆ. ಯಾಕಪ್ಪ ಪ್ರಜ್ವಲ, ಎಲ್ಲರಿಗೆ ಕನ್ಫ್ಯೂಸ್ ಆಗ್ತಿದೆನಾ? ಸೊ ಇದು ಈಗ ರಿಯಾಕ್ಷನ್ ಬಂತು. ಒನ್ಸ್ ವಿ ಗೆಟ್ ದ ರಿಯಾಕ್ಷನ್, ವಾಟ್ ಯು ಪೀಪಲ್ ವಿಲ್ ಡೂ? So now the volume ratio you people need to find it. They have given volume of CH4 as a 20 ml and volume of the oxygen as a 50 ml. Right? Now we got balance ಮಾಡ್ಬಿಟ್ಟು ಪಪ್ಪ. So volume of the O2 needed how much? 2 into volume of the CH4. Right? We need volume of CH4, no? We need volume of the CH4, right? O2. How much it has got oxidized? ಎಷ್ಟಾಗುತ್ತೆ ಹೇಳಿ? ವಾಲ್ಯೂಮ್ ಆಫ್ ದ O2 ಎಷ್ಟಾಗುತ್ತೆ? ವಾಲ್ಯೂಮ್ ಆಫ್ ದ O2 2 into ವಾಲ್ಯೂಮ್ ಆಫ್ ದ volume of CH4 is how much? 20 ml. So 40 ml ಆಗುತ್ತೆ ವಾಲ್ಯೂಮ್. Am I correct? 40 ಆಗುತ್ತೆ. ಕರೆಕ್ಟ್ ಇದೇನ್ರು? 40 ಆಗುತ್ತೇನಿಲ್ಲ, ರೈಟ್? ಸೊ ರಿಮೈನಿಂಗ್ ಎಷ್ಟಾಗುತ್ತೆ ಈಗ? ಹೌ ಮಚ್ ಇಟ್ ವಿಲ್ ಬಿ ರಿಮೈನಿಂಗ್? 50 ml ಅಂತೂ ಇದೆ. ಈಗ ಟೋಟಲ್ ಆಗಿದ್ದು 50 ml, ಬರ್ನ್ ಆಗಿದ ತಕ್ಷಣ 50 ml ಇದೆ. ಸೊ ವಿ ವಿಲ್ ಡೂ 50 minus 40, it will be 10, right? It will be 10. 50 minus 40, it will be 10. Am I correct? ತೀತಲ್ಲ 10 ಹೆಂಗ್ ಬಂತಂತ ಅನ್ನೋದು ಅಂಡರ್ಸ್ಟುಡ್? ನೋ? ಈಗ CO2 ಫಾರ್ಮ್ಡ್ ಎಷ್ಟಿದೆ? 1 into ಅಗೇನ್ ವಾಲ್ಯೂಮ್ ಆಫ್ ದ CH3. ಸೇಮ್ ಅದೇ ತರ ಮಾಡ್ಕೊಳ್ಳೋಣ. ಸೀದಾ 30 ಬಂತು, and ಇನ್ನೊಂದು ಎಷ್ಟು ಬರುತ್ತಪ್ಪ? 30 ಬಂತು, ಇನ್ನೊಂದು 10 ಬಂತು, ರೈಟ್? So how much it will be? Which option will be the correct answer? Which option will be the correct answer? Easy peasy, that will be option D. Clear? Next question kodla. People will try to solve it. You people will try to solve it. Yes, Harshad. O is equal to 32. 2 into 20 is 40. Yeah, I have written 2 into 20 only 40 now. Oh, wait. Okay, done. Next question try madi. The mass of the oxygen gas which occupies 5.6 liters of STP
would be. It is direct question, not necessary to solve anything. So ee tara direct question kelodu bahala rare, but they will ask, they might ask, yeah, we can't say. First PUC solpa they will try to ask the questions little bit easier only, because you will know already first PUC bhala hudugaru bhala idin ಮಾಡಿರ್ತಾರೆ, ಓದಿರಲ್ಲ ಸರಿಯಾಗಿ. ಸೊ ಅದ್ರ ಸಲುವಾಗಿ they will try to ask the KCET questions from the first PUC little bit easier only, not so complicated like a second PUC. Okay, so don't worry much. And from this chapter also they will ask rarely one question. Okay, so next, the mass of the oxygen gas which occupies 5.6 liters of STP would be. STP would be the gram atomic mass of the oxygen, 1/4 of the gram atomic mass of the oxygen, double the gram atomic mass of the oxygen, and half of the gram atomic mass of a oxygen. So idralli nimage enadru theory bekandre helabodu, so that I can teach with that theory also. Ma'am, repeat once. Yavud repeat ಮಾಡ್ಬೇಕು ಶ್ರೇಯಮ್ಮ? ಯಾವ್ದು ರಿಪೀಟ್ ಮಾಡಬೇಕು ಪ್ಲೀಸ್ ಹೇಳಮ್ಮ, so that I will repeat it. Yes, come on, tell me which will be the correct answer here. Half of the Nikhil, we can do that also, appa. Nikhil, we can do that also, but right now I'm teaching. Some students will be there who will not understand. For them also I should teach, no? So I have taken that long procedure, but you can try that also. That is a perfect one which you can do it. Okay, easy question it is. Just a 1 minute nalli in question solve ಮಾಡಿ ನೀವು ಮಾಡ್ಕೋಬಹುದು. But I will be explaining in deep. Why? Because it's necessary for some students to understand it in deeper, because ಸ್ವಲ್ಪ basic ಗೊತ್ತಿರಲ್ಲ, ಮರ್ತಿರ್ತಾರೆ, ಅದ್ರ ಸಲುವಾಗಿ ನಾನು ಹೇಳ್ತಿದ್ದೇನೆ. Okay, so which option will be direct answer question? A gram of the half of the gram atomic mass of the oxygen. Clear? Gautam Chaudhary, NEET ಗೆ ಇದಕ್ಕೆ questions ಕೇಳ್ತಾರಪ್ಪ. So I would tell that for a NEET it is a basic. Okay, NEET ಗೆ ಇದು ಬೇಸಿಕ್. ಇವೆಲ್ಲ ಗೊತ್ತಾದ್ರೆ NEET ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಕ್ವಶನ್ ಓದಿದ ತಕ್ಷಣ ಸ್ವಲ್ಪ ನಿಮಗೆ ಐಡಿಯಾ ಗೊತ್ತಾಗುತ್ತೆ. So it was useful for those, but I can't guarantee you that it is fully useful. Okay, done. Ma'am, please explain theory also. Wherever necessary is there, amma, theory also I will explain. Don't worry regarding that. Okay, theory also I will explain, don't worry. See, nan yak explain ಮಾಡ್ತಿಲ್ಲ theory and why I was actually taking out the questions also I will tell you. ಎಲ್ಲೆಲ್ಲಿ ಯಾವ್ಯಾವ ಚಾಪ್ಟರ್ ದಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಲೈಕ್ ಎಕ್ಸಾಂಪಲ್ ಸೆಕೆಂಡ್ PUC ದಲ್ಲಿ ಅಲ್ಡಿಹೈಡ್ಸ್ ಕೀಟೋನ್ಸ್, ಸೊಲ್ಯೂಷನ್ ಚಾಪ್ಟರ್ ಅಂಡ್ ಆಲ್ಕೋಹಾಲ್ಸ್ ಫೆನಾಲ್ಸ್, ಆ 3 ಚಾಪ್ಟರ್ಸ್ ಬಹಳ ಹೈ ವೇಟೇಜ್ KCET ದಲ್ಲಿ. ಸೊ ಆ 3 ಚಾಪ್ಟರ್ಸ್ ಫುಲ್ ಥಿಯರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ದಟ್ ಟೈಮ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಥಿಯರಿ ಒನ್ಸ್ ಅಗೇನ್, ವಿ ವಿಲ್ ಡೂ ರಿವಿಷನ್ ಅಂಡ್ ದೆನ್ ವಿ ವಿಲ್ ಡೂ ದ ಸಾಲ್ವ್. ಈ ಚಾಪ್ಟರ್ ಇಂದ ಬರೀ ಒಂದೇ ಕ್ವಶನ್ ಕೇಳ್ತಾರೆ, ಅದು ರೇರ್. 50-50 ಇದೆ ಇದು. ಓಕೆ, 50-50 ಇದೆ. ಸೊ ಎಷ್ಟು ಕ್ವಶನ್ಸ್ ಆಗುತ್ತೆ ಸಾಲ್ವ್ ಮಾಡೋಣ ಅಲ್ಲ. ಥಿಯರಿ ಮಾಡ್ಕೊಂತ ಹೋಗ್ಬಿಟ್ರೆ ಐ ನೀಡ್ 2 to 3 hours for finishing the theory itself. Okay, ಎಲ್ಲ necessity ಇದೆ theory ಅಮ್ಮ, ಸಾಲ್ವ್ ಮಾಡೋಕ್ ಮುಂದೆ ಹೇಳ್ತೇನೆ, but it's just a recommendation from my side for you. If you want to know the theory also in detail, then you can study and come before you come. Already ನಿಮಗೆ ಟೈಮ್ ಟೇಬಲ್ ಗೊತ್ತಾಗಿರುತ್ತೆ ಯಾವ ಚಾಪ್ಟರ್ ನಡೀತಿದೆ ಅನ್ನೋದು. ಸ್ವಲ್ಪ theory ನೋಡ್ಕೊಂಡ್ ಬಂದ್ರೆ ಫಸ್ಟ್ PUC ಇದು ಕ್ವಶನ್ಸ್ ಎಲ್ಲ ಫಾಸ್ಟ್ ಬಹಳ ಸಾಲ್ವ್ ಮಾಡ್ಕೋಬಹುದು. ಓಕೆ, ದಿಸ್ ಇಸ್ ಮೈ ಜಸ್ಟ್ ಸಜೆಷನ್ ಫಾರ್ ಯು. ಬರೋಕ್ಕಿಂತ ಮೊದಲು ಒಂದ್ ತಾಸು ಆ ಚಾಪ್ಟರ್ ಬಗ್ಗೆ ಸ್ವಲ್ಪ ಓದ್ಕೊಂಡ್ ಬಾ, ಸೊ ದಟ್ ನಿನಗೆ ಕ್ವಶನ್ಸ್ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಬಿಕಾಸ್ ಥಿಯರಿ ಮಾಡ್ಕೊಂತ ಹೋದ್ರೆ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ದಿಸ್ ಇಸ್ ದ ಕ್ರಾಶ್ ಕೋರ್ಸ್. ಓಕೆ, ಕ್ರಾಶ್ ಕೋರ್ಸ್ ದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು ಇಫ್ ಇನ್ ಕೇಸ್ ವಿ ವಿಲ್ ನಾಟ್ ಸಾಲ್ವ್ ಮೋರ್ ಪ್ರಾಬ್ಲಮ್ಸ್. ಓಕೆ, ಥಿಯರಿ ನೀವು ಆಲ್ರೆಡಿ ಕಲ್ತಿರ್ತೀರಾ, ಸೊ ಐ ಆಮ್ ಟೆಲ್ಲಿಂಗ್ ಇಟ್. ಓಕೆ, ದೆನ್ ಆಲ್ಸೋ ಯು ವಿಲ್ ವಾಂಟ್ ಅ ಥಿಯರಿ, ದೆನ್ ವಿಲ್ ಸಿ majority and then we'll do, no problem. Okay, don't, but I you whatever you are having the doubt, please go on asking me. Nan heltenamma ninige. Okay, next question. The density of the gas A is 3 times that of the gas B. If the molecular weight of A is m, the molecular weight of a B is how much? See, ಏನು ಹೇಳಿದಾರಪ್ಪ ಇಲ್ಲಿ, they have asked the density of a gas. Density of a gas A is 3 times that of B gas. Okay, and the molecular weight of m, A is going to be molecular weight of A is going to be what? M.
Done. So they have asked about the molecular weight of B is how much. Molecular weight of B is how much. Come on, again 10 seconds. Again 10 seconds. Easy itta? Okay, very good, yeah. Very good, yeah. Yes, very good, guys. ಆಪ್ಷನ್ ಡಿ ಅಂತ ಪವಿತ್ರ ಅವರು, ಸಮರ್ಥ್ ಅವರು, ಸಂಜನಾ ನಾಯಕ್ ಅವರು ಹೇಳ್ತಿದ್ದಾರೆ. ನೋಡೋಣ ಎಷ್ಟು ಸರಿಯಾಗಿದೆ ಅನ್ನೋದು. No problem, Sanjana. Don't worry, Amma. Wherever you have a problem, you ask me. I'll explain that time the theory, okay? Why? Because it will be waste if you people will waste the time on the first PUC then. Because 30% ಅಷ್ಟೇ included ಅಪ್ಪ. And high weightage chapters like chemical bonding ಅವೆಲ್ಲ ನಿಮಗೆ ನಾನು theory explain ಮಾಡ್ತೇನೆ. Don't worry, okay? Don't take tension. ಹೇಳ್ರಪ್ಪ ಫಾಸ್ಟ್ ಆಗಿ. ರಿಲೇಶನ್ಶಿಪ್ ಬಿಟ್ವೀನ್ ಡೆನ್ಸಿಟಿ ಅಂಡ್ ಮಾಲಿಕ್ಯುಲರ್ ವೇಟ್ ಏನಪ್ಪ? P is equal to DRT divided by PMW, right? P is equal to DRT divided by MW. ಆಪ್ಷನ್ ಸಿ ಅಂತ ಸ್ವಲ್ಪ ಹುಡುಗರು ಹೇಳ್ತಿದಾರ. ಓಕೆ, P is equal to DRT divided by MW. ಅದಂತೂ ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಓಕೆ, P is equal to how much? What is going to be the P? P value will be what? DRT divided by MW, right? Okay, ಇದನ್ನಷ್ಟು ನೆನಪಿಟ್ಕೊಳ್ಳಿ. ಓಕೆ, ಇದನ್ನಷ್ಟು ನೆನಪಿಟ್ಕೊಳ್ಳಿ. ತಿಳಿತಲ್ಲ ಇದು? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಡಿ ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ ಅಂಡ್ ಟಿ ಎಲ್ಲರೂ ಆನ್ಸರ್ ಮಾಡಿ. ಅವಾಗಿನ ತನಕ ನಾನು ನೆಕ್ಸ್ಟ್ ಸಾಲ್ವ್ ಮಾಡ್ತೇನೆ. Okay, so ಈಗ density directly is proportional to the molecular weight, right? So D is directly proportional to the molecular weight, right? D is directly proportional to the molecular weight. Adre ಏನಾಗುತ್ತಪ್ಪ? DA divided by DB is equal to MA divided by MB, right? D is directly proportional to MW, then it will be DA divided by DB and MA divided by MB. ಹೌದಿಲ್ರೋ? ಇದು ಕರೆಕ್ಟ್ ಆಯ್ತಾ? ಅಕಾರ್ಡಿಂಗ್ ಟು ದ ಫಾರ್ಮುಲಾ ಡಿಫೈನ್ ಮಾಡಿ. ಫಾರ್ಮುಲಾಸ್ ಅನ್ನ ಡಿಫೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಡಿಫೈನಿಂಗ್ ದ ಫಾರ್ಮುಲಾಸ್. ಡಿ ಅಂದ್ರೆ ಏನು? ಗ್ಯಾಸ್ ಕಾನ್ಸ್ಟೆಂಟ್. ಟಿ ಆರ್ ಅಂದ್ರೆ ಟಿ ಅಂದ್ರೆ ಟೆಂಪರೇಚರ್, ಎಂ ಡಬ್ಲ್ಯೂ ಅಂದ್ರೆ ಮಾಲಿಕ್ಯುಲರ್ ವೇಟ್. ಇವ್ರದ್ದು ಐಡಿಯಾ ಇರ್ಬೇಕು ನಿಮಗೆ. ಕ್ಲಿಯರಾ? ಯು ಪೀಪಲ್ ನೀಡ್ ಟು ಹ್ಯಾವ್ ದ ಐಡಿಯಾ ಅಬೌಟ್ ಇಟ್. ಕ್ಲಿಯರ್? ಈಗ ದೇ ಹ್ಯಾವ್ ಟೋಲ್ಡ್ ಯು ಪೀಪಲ್ ಡೆನ್ಸಿಟಿ ಆಫ್ ಎ ಇಸ್ ಗೋಯಿಂಗ್ ಟು ಬಿ 3, ರೈಟ್? ಡೆನ್ಸಿಟಿ ಆಫ್ ಎ ಇಸ್ 3 times that of a ಬಿ ಅಂತ ಹೇಳಿದ್ದಾರೆ. ಓಕೆ, density is going to be 3 times more than the B. 3 times more than the B, right? So we can take it like this, right? So ನಮಗೆ ಈಗ density ಗೊತ್ತಿದೆನಾ? We know the density. Do we know the density? So ಅದಕ್ಕೆ ಏನಾಗುತ್ತೆ ಇಲ್ಲಿ? What will happen here? DA divided by DB is equal to 3, right? DB is equal to 3, right? So ಈಗ we don't know the molecular weight. We don't know the molecular weight of A also, and we don't know the molecular weight of B also, right? So ಅದಕ್ಕೆ ಈಗ ಏನ್ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಲ್ಲಿ. That we just need to find the PB. MB ಅನ್ನ ಸಾಲ್ವ್ ಮಾಡ್ಕೋತ್ಕೊಂಡ್ಬೇಕು ಈಗ. Clear? So this we already know. This is going to be 3 then. Substitute ಮಾಡ್ಕೊಂತ ಹೋಗಿ ಇದರಲ್ಲಿ. Theta, is it correct? MB is equal to MA divided by MB ಅಂತ ತಗೋಬಹುದು, right? So MB is equal to MA divided by 3 ಅಂತ ತಗೋಬಹುದು, right? So ನೋಡ್ರಪ್ಪ ಎಲ್ಲ ಆನ್ಸರ್ ಏನ್ ಬರುತ್ತೆ? M is equal to 3 ಎಲ್ಲಾದ್ರೂ ಇದೆನಾ? M divided by 3. Oh no, many people had answered it option D. Many people had answered it option B. ಯಾಕ್ರೋ ಎಲ್ ತಪ್ಪು ಮಾಡಿದ್ರಿ ಹೇಳಿ ನೋಡೋಣ. ಲೆಟ್ಸ್ ಸಿ
ವೇರ್ ಯು ಪೀಪಲ್ ಹ್ಯಾವ್ ಡನ್ ದ ಮಿಸ್ಟೇಕ್? ಎಲ್ಲಿ ಮಿಸ್ಟೇಕ್ ಮಾಡಿದಾರಾ? ಗೊತ್ತಾಯ್ತಾ ಎಲ್ಲಿ ಮಿಸ್ಟೇಕ್ ಮಾಡಿದಾರ ಅನ್ನೋದು? ಗಾಟ್ ಟು ನೋ? B ಆಗಲ್ಲ ಅಮ್ಮ, ರೂಟ್ ಆಗಲ್ಲ. ವೇರ್ ಯು ಪೀಪಲ್ ಹ್ಯಾವ್, ವೈ ಇಟ್ ವಿಲ್ ಬಿಕಮ್ ರೂಟ್? ದೇ ಹ್ಯಾವ್ ಟೋಲ್ಡ್ 3 times of B. ರೂಟ್ ವಿಲ್ ನಾಟ್ ಪಾಸಿಬಲ್ ಓನ್ಲಿ. ತಗದೇ ಬಿಟ್ಟಿಬಿಡಿದ ರೂಟ್ ಆಪ್ಷನ್ ಫಸ್ಟ್ ಹೋಗುತ್ತೆ ಆಕ್ಚುಲಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿಯಪ್ಪ. Match the following. Match the following. 1 Faraday is equal to what? And 1 dyne, 1 joule, 1 liter. ಇದ್ರದಂತೂ ಒಂದು ಟೇಬಲ್ ಇದೆ. Okay. Like this, one table is present in your NCERT. NCERT ದಲ್ಲಿ ಒಂದು ಟೇಬಲ್ ಇದೆ. ತೀತಾ ಇದ್ರ ಮೇಲೆನೆ ಫಾಸ್ಟ್ ಆಗಿ ಹೋಗಿ NCERT ಬುಕ್ ಅನ್ನ ಓಪನ್ ಮಾಡಿ, ನಿಮ್ಮ ಮುಂದೆ ಇದ್ರೆ NCERT ಬುಕ್ ಅನ್ನ ತೆಗೀರಿ. ಆ ಬಾಕ್ಸ್ ಅನ್ನ ಪ್ಲೀಸ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದರಿಂದನೂ ಕೇಳಿದ್ರೆ ಕೇಳ್ಬೋದು ಕ್ವಶನ್ಸ್. ಕ್ಲಿಯರಾ? ಆಯ್ತಾ? ತಿಳಿತಿದೆ ಏನ್ರು ಎಲ್ಲರಿಗೂ? Yeah, that's very easy. Sai Nikhil. Option A agata. That is 1 Faraday is equal to, you people already know, 9.6 into 1 Faraday is equal to 9.6 into 4, that is 96,400 ಕೂಲಂಬ್ ಅಂತ ಆಗುತ್ತೆ. ಡನ್. 1 ಡೈನ್ ಅಂದ್ರೆ ಏನಪ್ಪ? 1 ಲೀಟರ್ ಅಂದ್ರೆ ಏನು? 1 erg ಅಂದ್ರೆ ಏನು? ಹೇಳಿ, ಫಾಸ್ಟ್ ಆಗಿ ಆನ್ಸರ್ಸ್ ಹೇಳ್ಬೇಕು. 1 ಅಂತೂ ನಿಮಗೆ ಗೊತ್ತಾಯ್ತು, ರೈಟ್? 1 at least you people got to know. Very easy, no it is. So B ಅಂದ್ರೆ ಏನು? 1 dyne ಇದೆ. 1 dyne is equal to 10 raised to 5 m. 1 joule ಏನಾಗುತ್ತೆ? That is going to be 0.2390 calorie ಆಗುತ್ತೆ. Then 1 liter is going to be how much? 1 liter is going to be how much? Yes, 1 liter is going to be 10 raised to -3. That is 10 ದಲ್ಲಿ 4 0 ಇರುತ್ತೆ 1 liter ದಲ್ಲಿ ಮೀಟರ್ ಕ್ಯೂಬ್ಗೆ. So that will be that answer. 1 erg ಒಂದೇ ಉಳಿದಿದೆ. That will be option 3. So ಯಾವ್ದು ಆಪ್ಷನ್ ಮ್ಯಾಚ್ ಆಗತ್ತಪ್ಪ ಇದು? For which option it is going to match? ಯಾವ ಆಪ್ಷನ್ ಮ್ಯಾಚ್ ಆಗುತ್ತೆ? Oh, perfect. Option A will be the correct answer. Option A will be the correct answer. Clear? Next question try ಮಾಡಿ. The molar mass of a N2O as well as CO2 is 44. So fast again, if the molecular formula is same and the structural formula is different, then what is that called as? ಅವಾಗಿಂತ ಇದು ಆನ್ಸರ್ ಹೇಳಿ, ನಾನು ಗಿವನ್ ಥಿಂಗ್ಸ್ ಅನ್ನ ಬರೀತೇನೆ. ಮೋಲಾರ್ ಮಾಸ್ ಅನ್ನ ಎಷ್ಟು ಕೊಟ್ಟಿದಾರಪ್ಪ? They have given it as N2O and C as well as CO2 ಕೊಟ್ಟಿದ್ದಾರೆ. That is going to be molar mass of N2O and CO2 has been given as 44 grams per mole. Temperature has been given as 25 degrees Celsius and pressure has given as 1 atm. And N2O contains n molecules of gas. Then the number of the molecules in 2 liters. 2 liters of CO2. Same condition ದಲ್ಲಿ ಎಷ್ಟಾಗುತ್ತಂತ ಕೇಳಿದ್ದಾರೆ. Okay, try to write the given things while you are solving it. It will be easy to understand. Okay, it will be easy to understand. Okay, try this question fast. 10 seconds again. Same temperature ಇದೆ 125 degrees Celsius 1 atm constant ಇದು. Okay, the volume for both the gases is also same, that is 2 liters. So if in case volume of the temperature and the pressure are identical for both the gases, they must contain the exact same number of molecules. Okay, volume, temperature, pressure. ಮ್ಯಾಮ್ ಸ್ವಲ್ಪ ಬ್ಲರ್ ಆಗಿದೆ, ಒಂದು ಸೆಕೆಂಡ್ ನಿಲ್ರು. Yes, is it clear now? Okay, so ಇಲ್ಲಿ ಏನು ಹೇಳಿದೆ ನಾನು? What I was telling you people, if volume, temperature and pressure are identical, if they all are identical, then n
value will be same for both conditions. For both conditions, so option D will be the correct answer. Clear? Option D will be the correct answer. Okay, next question go on. Next question go on. What volume of the oxygen gas O2? What volume of the oxygen gas O2 measured at 0 degrees Celsius and 1 atm pressure is needed to burn completely to burn 1 liter of propane gas? 1 liter of propane gas, that is C3H8 molecule, and they have told measured under the same condition. Under the what volume anta ಹೇಳಿದ್ದಾರೆ, means what V is equal to question mark. ಎಷ್ಟು ವಾಲ್ಯೂಮ್ ಆಗುತ್ತಪ್ಪ? V is equal to question mark ಇದೆ. ಗಿವೆನ್ ಥಿಂಗ್ಸ್ ಅನ್ನ ಆಲ್ರೆಡಿ ಬರ್ದಿದ್ದೇವೆ. ಟ್ರೈ ಮಾಡ್ರಿ ಎಲ್ಲರೂ. ಟ್ರೈ ಮಾಡಿ ಎಲ್ಲರೂ ನೋಡೋಣ. ಟ್ರೈ ಇಟ್ ಔಟ್. Volume of the propane is how much and volume of the oxygen required is how much? Oxygen required ಎಷ್ಟಿದೆ? ಫಸ್ಟ್ ಏನ್ ಬರೀತಾರ ಹೇಳಿ? ಇಕ್ವೇಶನ್ ಅನ್ನ ಬರ್ಕೊಂಡ್ಬಿಡಿ. ಓಕೆ, ಇಕ್ವೇಶನ್ ಅನ್ನ ಬರ್ಕೊಂಡ್ಬಿಡಿ. That is C3H8. It will react with oxygen to get what? C3H8. It will react with oxygen to get CO2 plus H2O, right? ಬ್ಯಾಲೆನ್ಸ್ ಇದೆನಾ? ಇಸ್ ಇಟ್ ಬ್ಯಾಲೆನ್ಸ್ಡ್? ನೋಡ್ರೋ, ಚೆಕ್ ಮಾಡಿ ಫಾಸ್ಟ್ ಆಗಿ. ಬ್ಯಾಲೆನ್ಸ್ ಇದೆನಾ? 3 3 8 8 5 10 6 7 8 9 10. ಬ್ಯಾಲೆನ್ಸ್ ಇಟ್ ಇಸ್, ರೈಟ್? ಸೊ ಈ ಇಕ್ವೇಶನ್ ದಲ್ಲಿ ಹೌ ಮಚ್ ಆಕ್ಸಿಜನ್ ಇಸ್ ನೆಸೆಸರಿ ಹಿಯರ್ ಗೈಸ್? ಎಷ್ಟು ಆಕ್ಸಿಜನ್ ತಗೊಂಡಿದ್ದಾರೆ ಇಲ್ಲಿ? 5 ಆಕ್ಸಿಜನ್ ಬೇಕಲ್ಲ, right? They need 5 oxygens, right? So ಈಗ very simple formula we have. That is going to be, ಯಾವ್ದು simple formula ಅಪ್ಪ? That is going to be, that is very simple. Volume of the oxygen is actually required is how much? C3H8 ಎಷ್ಟಾಗುತ್ತೆ? How much it will be? C3H8 though. C3H8 though. ಎಲ್ಲಿದೆ C3H8? 1 ಲೀಟರ್ ಕೊಟ್ಟಿದ್ದಾರೆ. C3H8 ಅಂತೂ 1 ಲೀಟರ್ ಕೊಟ್ಟಿದ್ದಾರಪ್ಪ. ಎಲ್ಲಿದೆ 1 ಲೀಟರ್? ಸೀತಾ, ಪರ್ಫೆಕ್ಟ್. ಯಾಕ್ರೋ ಎಲ್ಲಾರು ಮಬ್ಬು ಬಿದ್ಬಿಟ್ರಿ? ಬರೀ 4 ಕ್ವಶನ್ ಆನ್ಸರ್ ಮಾಡಿರಲ್ಲ, ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡ್ಬೇಕು. ಯು ವಿಲ್ ನೀಡ್ ಟು ಆನ್ಸರ್ ಈಚ್ ಅಂಡ್ ಎವ್ರಿ ಕ್ವಶನ್. ಟ್ರೈ ದಿಸ್ ನೌ. Try this. Consider the following data. Element AB, atomic weight is going to of A is going to be 12 and atomic weight of B is going to be 35.5. So A and B combine to form a new substance is X. If 4 moles of B combine with the 1 mole of A to find 1 mole of X, then the weight of the 1 mole of X is how much? Weight of X is going to be how much anta kelidare. Okay, you need to find the molecular weight and mole of the X also. Okay, come on, try. Easy ಇದೆ. atomic weight ಕೊಟ್ಟಿದ್ದಾರೆ, ಎಲಿಮೆಂಟ್ಸ್ ಯಾವಂತಾನು ಮೆನ್ಷನ್ ಮಾಡಿದ್ದಾರೆ. ಟ್ರೈ ಮಾಡಿ. I'll give you people 1 minute. 1 minute ಕೊಡ್ತೇನೆ. ಟ್ರೈ ಮಾಡಿ ನೋಡೋಣ.
ಸಾಲ್ವ್ ಮಾಡಿದಾರ ಇದನ್ನ ಆಲ್ರೆಡಿ. ಯಾರೋ ಒಬ್ರು ಶ್ರೇಯಾ ಮತ್ತೆ ಗಣೇಶ್ ಅವರು ಹೇಳಿದ್ರು ಎ ಅಂತ. ಹೇಗ್ರೋ ಸಾಲ್ವ್ ಮಾಡ್ಬೇಕಲ್ಲ. ಎಷ್ಟಾಗುತ್ತೆ? How it will be option A ಹರ್ಷದ್ ಅವರು, ಆಪ್ಷನ್ ಬಿ ಅಂತ ಪವಿತ್ರ ಅವರು ಹೇಳ್ತಿದ್ದಾರೆ. ನೋ ಗೈಸ್, ಇಟ್ ವಿಲ್ ನಾಟ್ ಬಿ ಆಪ್ಷನ್ ಎ. ಆರ್ 12 ಇದೆ and B will be 35.5 guys. So 1A plus 4B ಆಗುತ್ತೆ ಇದು. 1A plus 4B because 1A 1 molecule mole of A ಇದೆ and 4 moles of B ಇದೆ. See 1 mole of A ಇದೆ and 4 moles of B ಇದೆ. ಇಲ್ಲಿ ನೋಡಿ, ಇಲ್ಲೇ ಹಾಕಿದ್ದಾರೆ. 4 mole of B ಇದೆ and 1 mole of A ಇದೆ. ಕ್ಲಿಯರಾ? 1 mole of A is equal to 1 mole of B. Sorry. 4 mole of B. 4 mole of B. ಸೊ ಈಗ ನೋಡಿ, ಈಗ ಆನ್ಸರ್ ಮಾಡಿ ನೋಡೋಣ. ಎಸ್ ಲಿಖಿತ್, ಕ್ವಿಜ್ ಕೊಡ್ಲಿಲ್ಲ ಅಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲಪ್ಪ. ಕ್ವಿಜ್ ಎಲ್ಲ ಲಾಸ್ಟ್ 5 ಡೇಸ್ಗೆ ಕ್ವಿಜ್ ಮಾಡೋಣ. ಓಕೆ, ಸೊ ಏನಾಗುತ್ತೆ? ವಿಚ್ ಇಸ್ ದಟ್? ಸ್ಟೀರಿಯೋಕೆಮಿಸ್ಟ್ರಿಯಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸಬ್ಸ್ಟೆನ್ಸಸ್ ವಿಲ್ ಬಿ ಎಕ್ಸ್ ವಿಲ್ ಬಿ ವಾಟ್? AB4 ರೈಟ್. AB4 ಆಗುತ್ತಲ್ಲ, AB4 ಆಗುತ್ತಲ್ಲ. ಎಸ್, ಪರ್ಫೆಕ್ಟ್. ಈಗ ಆನ್ಸರ್ಸ್ ಹೆಂಗ್ ಬರ್ತಿದ್ದೀರೋ? ಆನ್ಸರ್ಸ್ ಈಗ ಹೆಂಗ್ ಬರ್ತಿದೆ? ಆನ್ಸರ್ಸ್ ಎಲ್ಲ ಕರೆಕ್ಟ್. AB4 ಆಗುತ್ತೆ ರೈಟ್. AB4 ಆಗುತ್ತೆ. Then what will be the answer here? ಎಷ್ಟಾಗುತ್ತೆ ಆನ್ಸರ್? How much it will be? Option C. Very good yaar, very good. ನಿಮಗೆ ಹಿಂಟ್ ಕೊಡ್ಲಿಕ್ಕೆ ಬರಕ್ ಆಗಲ್ಲ. ನಾನು ಎಕ್ಸಾಮ್ ದಲ್ಲಿ ಹಿಂಟ್ ಹೆಂಗ್ ಕೊಡ್ತೀರಾ? A is equal to 1 into 12 right. Four into 35.5 ಎಷ್ಟಾಗುತ್ತೆ ಹೇಳಿ ಫಾಸ್ಟ್ ನೋಡೋಣ. ನಾನೇ ಕ್ಯಾಲ್ಕುಲೇಟ್ ಮಾಡ್ತೇನೆ. 4 into 35.5 142 gram. 154 gram. Option C will be the correct answer. Theta done. ಈಗ ಹೇಳಿ ನೀವು. ಫಸ್ಟ್ ಆಪ್ಷನ್ ಎ ಅಂತ ಹೇಳ್ತಿದ್ರಿ ಯಾರೋ. someone was telling option A. Clear? Easy, right? So next question try ಮಾಡಿ ನೋಡೋಣ. The mass of the carbon present in the 0.5 mole of K2. So how much is the mass of carbon? ಎಷ್ಟು present ಇದೆ? How much present it is in 0.5 mole of ಯಾವ ಕಾಂಪೌಂಡ್ ಅಪ್ಪ? That is K4FeCN6. ಎಷ್ಟಿದೆ ಹೇಳಿ ನೋಡೋಣ. ಟ್ರೈ ಮಾಡಿ. ಟ್ರೈ ಅಗೇನ್. ಐ ವಿಲ್ ಗಿವ್ ಯು ಪೀಪಲ್ 10 seconds. ಟ್ರೈ ಮಾಡಿ. ನೀವು ಟ್ರೈ ಮಾಡಿದಟ್ಟು ನಿಮಗೆ ಚಲೋ ಹೆಲ್ಪ್ ಆಗುತ್ತೆ. moles of a carbon ಎಷ್ಟಾಗುತ್ತೆ? moles of a compound into number of the carbon atoms in 1 mole. 0.5 into 6 ಆಗುತ್ತೆ right. moles of a compound is what? How much it is? moles of a compound they have given already 0.5 into 6. atomic number ಎಷ್ಟಾಗುತ್ತಪ್ಪ? 6 right. 6 into 0.5 will be how much? 6 into 0.5 moles of a carbon ಎಷ್ಟಾಗುತ್ತೆ? moles of a carbon find ಮಾಡ್ಬೇಕು ಫಸ್ಟ್. moles of a carbon ಅನ್ನ ಫೈಂಡ್ ಮಾಡ್ತೀರಾ? ಎಷ್ಟಾಗುತ್ತೆ moles of a carbon? ಟೋಟಲ್ ಆಗಿ ಎಷ್ಟಾಗುತ್ತೆ ಇಲ್ಲಿ? 0.5 into 6 ಎಷ್ಟಾಗುತ್ತಪ್ಪ? 0.5 into 6 3 ಆಗುತ್ತಾ? ಕರೆಕ್ಟ್ ಇದೆನಾ? ಕ್ರಾಸ್ ಚೆಕ್ ಮಾಡೋಣ ಇಲ್ರಪ್ಪ. 3 moles ಆಗುತ್ತಲ್ಲ. ಆಯ್ತಾ? moles of a carbon ಗೊತ್ತಾಯ್ತು. ಮಾಸ್ ಫೈಂಡ್ ಮಾಡ್ಬೇಕಂತ ಹೇಳಿದಾರಲ್ಲ. then afterwards mass of the carbon is how much? The approximate it is going to be 12 right.
So it will be mass into moles into atomic mass. $36 ಆಗುತ್ತಾ? ಎಲ್ಲಿದೆ ಅಂದ್ರು 36 ಇದೆ ಅಲ್ಲ. ಕ್ಲಿಯರ್? 3 into 12 is 36 only, no? Okay, perfect. Very good, guys. Very good. Perfect. ಹೀಗೆ ಆನ್ಸರ್ ಮಾಡ್ಕೊಂತೀರಿ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ದ ಸ್ಯಾಂಪಲ್ ಆಫ್ ಅ sea water contains 0.5. okay, seawater contains 5.10 raised to 3 grams of dissolved oxygen in 1 kilogram of a sample. The concentration of a O2 in that seawater sample in ppm is, in ppm they have told you people to find. See, ಈಗ ನಿಮಗೆ ಗೊತ್ತಾಗಿದೆ parts per million ಅಂತ. ಸೊ ಪಾರ್ಟ್ಸ್ ಪರ್ ಮಿಲಿಯನ್ ದಲ್ಲಿ ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಪಾರ್ಟ್ಸ್ ಪರ್ ಮಿಲಿಯನ್ ಅಂದ್ರೆ 10 raised to ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಫಸ್ಟ್ 10 raised to ಎಷ್ಟು ಬರುತ್ತೆ ಪಾರ್ಟ್ಸ್ ಪರ್ ಮಿಲಿಯನ್ ದಲ್ಲಿ? ಪಾರ್ಟ್ಸ್ ಪರ್ ಮಿಲಿಯನ್ ದಲ್ಲಿ 10 raised to ಎಷ್ಟು ಬರುತ್ತಪ್ಪ? ಪಾರ್ಟ್ಸ್ ಪರ್ ಮಿಲಿಯನ್ ದಲ್ಲಿ 10 raised to ಎಷ್ಟು ಬರುತ್ತೆ? ಸಿ ಎಷ್ಟು ಬರುತ್ತೆ? ಮಾಸ್ ಆಫ್ ದ ಸೊಲ್ಯೂಟ್ ಎಷ್ಟಾಗುತ್ತೆ? 5 into 10 raised to -3 ಹೇಳಿದಾಳೆ ಆಲ್ರೆಡಿ, ರೈಟ್? ಮಾಸ್ ಆಫ್ ದ ಸೊಲ್ಯೂಷನ್ ಎಷ್ಟಾಗುತ್ತೆ? 1 kg, ರೈಟ್? 10 raised to 3 grams. ಸೊ ppm is equal to what? ಅಂತ ಹೇಳ್ತಿದ್ದಾರೆ ಯಾರು. 6 ಹೆಂಗ್ ಬರ್ತಮ್ಮ? ಆಪ್ಷನ್ ದಲ್ಲಿನೇ ಇಲ್ಲ. ಓ, ಅದ ಆನ್ಸರ್ ಹೇಳ್ತಿದ್ದೀರಾ? 10 raised to 6. ವೆರಿ ಗುಡ್ ಅಮ್ಮ, ವೆರಿ ಗುಡ್. 10 raised to 6 it is, right? 10 raised to 6 it is. So they have already given mass of the solute for us, right? So ಇವ್ರು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ ಮಾಸ್ ಆಫ್ ದ ಸೊಲ್ಯೂಟ್. They have given us mass of the solute that will be 5 into 10 raised to -3 grams, right? 5 into 10 raised to -3 grams already ಕೊಟ್ಟಿದ್ದಾರೆ ನಮಗೆ, right? So now you people need to find mass of the solution, no? Mass of the solution, no? So ppm is equal to 5 into 10 raised to -3 divided by 10 raised to -3. ಎಷ್ಟು ಬರುತ್ತೆ ಆನ್ಸರ್ ಹೇಳಿ ನೋಡೋಣ. ವಾಟ್ ವಿಲ್ ಬಿ ದ ಆನ್ಸರ್? ನಾನು ಕ್ಯಾಲ್ಕುಲೇಟ್ ಮಾಡ್ತೇನೆ, 1 second. ಹೇಳ್ರಪ್ಪ ಫಾಸ್ಟ್ ಆಗಿ ಆನ್ಸರು. ಆಪ್ಷನ್ ಡಿ ನಾ? ಆಪ್ಷನ್ ಡಿ. ಓಕೆ, ಪರ್ಫೆಕ್ಟ್. ನೆಕ್ಸ್ಟ್ ಕ್ವಶನ್ಗೆ. A gaseous hydrocarbon gives upon the combustion of 0.72 gram of water, okay, and 3.08 gram of CO2. The empirical formula of the hydrocarbon. Fast empirical formula na find ಮಾಡಬೇಕು. ಈಸಿ ಇದೆ, ಆಲ್ರೆಡಿ ಒಂದು ಪ್ರಾಬ್ಲಮ್ ಈ ತರ ಸಾಲ್ವ್ ಮಾಡಿದ್ದೇವೆ ನಾವು. We have already solved the empirical formula. I'm not going to solve this question. Okay, so ನೀವು ಸಾಲ್ವ್ ಮಾಡಬೇಕು. This will be the homework to you people, or else I'll give you people 1 minute. You can solve it and tell me the answer. I'll tell you people whether it is going to be a correct or no. Okay, ಕರೆಕ್ಟ್ ಇದೆನಾ ಇಲ್ಲ ಅಂತ ಹೇಳ್ತೇನೆ ನಿಮಗೆ. ಎಂಪಿರಿಕಲ್ ಫಾರ್ಮುಲಾ ಬಗ್ಗೆ ಆಲ್ರೆಡಿ ಒಂದು ಕ್ವಶನ್ ನ ಸಾಲ್ವ್ ಮಾಡಿದ್ದೇನೆ ಡೀಟೇಲ್ ಆಗಿ. So I will tell you people whether it is correct or no. Okay, I'll give you 1 minute. Try to solve. ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ನೋಡೋಣ.
ಐ ವಿಲ್ ಗಿವ್ ಯು 1 minute. 1 minute ಕೊಡ್ತೇನೆ. ಏನ್ ಡೌಟ್ ಇದೆನಾ ಇಲ್ಲಿ ತನಕ? ಎನಿಥಿಂಗ್ ಡೌಟ್ ಟಿಲ್ ಹಿಯರ್? Solve it, no problem. Take your time, solve it. Okay, ಇನ್ನ 15 ನಿಮಿಷ ಇದೆ. We can solve still more 4-5 questions ಆರಾಮ್ ಸಾಲ್ವ್ ಮಾಡ್ಬೋದು. ಟೈಮ್ ತಗೊಳ್ಳಿ, ಸಾಲ್ವ್ ಮಾಡಿ, ಅಂದ್ರೇನೆ ಐಡಿಯಾ ಗೊತ್ತಾಗೋದು. ಓಕೆ, ಪವಿತ್ರ ಅವರು ಆಪ್ಷನ್ ಬಿ ಮತ್ತೆ ಡಿ. ನೋ ಗೈಸ್, ಇಟ್ಸ್ ರಾಂಗ್. ಇಟ್ ಈಸ್ ರಾಂಗ್. ಹೋಮ್ವರ್ಕ್ ಇದು. ಇಟ್ ವಿಲ್ ಬಿ ಅ ಹೋಮ್ವರ್ಕ್ ಟು ಯು ಪೀಪಲ್. ಸಾಲ್ವ್ ಮಾಡಿ ಬನ್ನಿ, ನಾಳೆ ನೋಡೋಣ. ಹೌ ಮೆನಿ ಆಫ್ ಯು ವಿಲ್ ಸಾಲ್ವ್ ಇಟ್? ಮಾಡ್ಕೊಂಡ್ ಬನ್ನಿ ಇದು ಕ್ವಶನ್ ಸಾಲ್ವ್ ಎಂಪಿರಿಕಲ್ ಫಾರ್ಮುಲಾ ಮೇಲೆ. ಓಕೆ, ಸೊ ಆಪ್ಷನ್ ಡಿ ಅಂತೂ ರಾಂಗ್ ಇದೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ದ ಮೊಲಾರಿಟಿ ಇಕ್ವೇಶನ್ ಆಫ್ ದ ಮಿಕ್ಸ್ಚರ್ ಆಫ್ ಅ ಸೊಲ್ಯೂಷನ್ಸ್ ಆಫ್ ಅ ಸೇಮ್ ಸಬ್ಸ್ಟೆನ್ಸಸ್ ಈಸ್ ಗಿವನ್ ಬೈ. ಸೇಮ್ ಸಬ್ಸ್ಟೆನ್ಸ್, ಡೈರೆಕ್ಟ್ ಕ್ವಶನ್ ಇದು. ಸೇಮ್ ಸಬ್ಸ್ಟೆನ್ಸಸ್ ಈಸ್ ಗಿವನ್ ಬೈ. ವೆರಿ ಗುಡ್ ಶ್ರೇಯಾ, ವೆರಿ ಗುಡ್ ಶ್ರೇಯಾ. ಓ, ಇಬ್ರಿಬ್ರು ಶ್ರೇಯಾ ಅದಾರ ಕ್ಲಾಸ್ದಲ್ಲಿ. ಶ್ರೇಯಾ ಬಿ ಒಬ್ರು ಮತ್ತೆ ಶ್ರೇಯಾ ಒಬ್ರೆ, ಅಂದ್ರೆ ನಾರ್ಮಲ್ ಶ್ರೇಯಾ ಒಬ್ರು. ಓಕೆ, ಅಂಡ್ ದೆನ್ ವೆರಿ ಗುಡ್ ಸಾಯಿ ನಿಖಿಲ್. ಇದನ್ನ ಟ್ರೈ ಮಾಡ್ರು, ಏನ್ ಬರುತ್ತೆ ಕರೆಕ್ಟ್ ಆನ್ಸರ್? ವಿಚ್ ಫಾಲೋಸ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಫಾಲೋ ಆಗಬೇಕು. ವೆರಿ ಗುಡ್, ಪರ್ಫೆಕ್ಟ್. ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಡೈರೆಕ್ಟ್ ಇದು ಕನ್ಸರ್ವೇಷನ್ ಆಫ್ ಮಾಸ್. Okay, done. Next question. Chlorine gas is prepared by the reaction of H2SO4. Chlorine gas is prepared by reaction of H2SO4. Okay, and with MnO2 and NaCl, what volume of the CO2 will be produced at the STP if 50 gram of NaCl is being taken into the reaction? If 50 ml of NaCl is being taken into the standard ಟೆಂಪರೇಚರ್ ಪ್ರೆಷರ್ ದಲ್ಲಿ ಅಕಸ್ಮಾತ್ ಅಷ್ಟು ತಗೊಂಡ್ರೆ ಏನ್ ಆನ್ಸರ್ ಬರುತ್ತೆ? ಓಕೆ, ಟ್ರೈ. ಐ ಥಿಂಕ್ ಇಟ್ ವಾಸ್ ದೇರ್ ಇನ್ ಯುವರ್ NCERT ಬುಕ್ ದಿಸ್ ಕ್ವಶನ್. ಈ ಕ್ವಶನ್ ಇತ್ತಲ್ಲ ನಿಮ್ NCERT ಬುಕ್ ದಲ್ಲಿ. ಇದೆಲ್ಲ ಪ್ರಜ್ವಲ್. ಓಕೆ, ಪ್ರಜ್ವಲ್ NCERT ಚೆನ್ನಾಗಿ ಓದಿದಾನಂತೆ. ವೆರಿ ಗುಡ್ ಯಾ, ಇಟ್ಸ್ ದೇರ್ ಇನ್ ದ NCERT ಗೈಸ್, ಇಟ್ಸ್ ದೇರ್ ಇನ್ ದ NCERT. ಓಕೆ, ಫಸ್ಟ್ ಮೋಲ್ಸ್ ಅನ್ನ ಫೈಂಡ್ ಮಾಡಿ, ಬ್ಯಾಲೆನ್ಸ್ ಇಕ್ವೇಶನ್ ಬರೀರಿ. ಇಕ್ವೇಶನ್ ಬ್ಯಾಲೆನ್ಸ್ ಮಾಡಿ ಬರೀರಿ ಫಸ್ಟ್. NaCl MnO2 ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, NaCl MnO2 ಜೊತೆ ರಿಯಾಕ್ಟ್ ಆಗುತ್ತೆ ಅಂಡ್ H2SO4 ಜೊತೆ ರಿಯಾಕ್ಟ್ ಆಗಿ ಏನ್ ಪ್ರೊಡ್ಯೂಸ್ ಮಾಡುತ್ತಪ್ಪ? ಕಮ್ ಆನ್.
You people need to practice and tell it to me. No means it will be completely waste, guys. ನೀವು ನನಗೆ ಸಾಲ್ವ್ ಮಾಡಿ ಹೇಳ್ತಾ ಇರಬೇಕು. MnSO4 plus NaHSO4. Is it correct? Balance ಮಾಡ್ರ ಫಾಸ್ಟ್ ಆಗಿ. Balance the equation fast. NaCl. 1 2 3 4 5 6 7 8. Balance ಆತಾ. ಈಗ next procedure ಏನು? First you people will write the equation like this. Done. Equation ಅನ್ನು ಬರೆದ್ರಪ್ಪ. You people got to know the equation now. Next step is what we people need to find the moles. Moles ಅನ್ನ find ಮಾಡ್ಲಿಕ್ಕೆ start ಮಾಡಿ. Next step ಏನ್ ಬರುತ್ತೆ? Moles ಅನ್ನ molar mass of NaCl is going to be how much? Molar mass of NaCl. Fast ಆಗಿ ಹೇಳಿ ನನಗೆ. ಎಷ್ಟಾಗುತ್ತೆ molar mass? How much is the sodium? 35.5 into 35.5 into 23. It will be 58.5 grams. Okay, 58.5 grams per mole. Okay, NaCl tantu aitu. Then you people will find it what? Mass of the NaCl got to given ಎಷ್ಟು ಕೊಟ್ಟಿದ್ದಾರೆ NaCl actually mass of NaCl ದು ಎಷ್ಟು ಕೊಟ್ಟಿದ್ದಾರಪ್ಪ ನಮಗೆ? How much they have given? NaCl 50 grams. 50 grams. Okay. So next step is what? Molar mass of NaCl is done and 58.5 and this is done. Now moles is equal to mass divided by molar mass, right? Moles is equal to mass divided by mm ಅಂತ ಬರ್ತಿದ್ದೆ ನೀವು ಶಾರ್ಟ್ಕಟ್ ಅಲ್ಲಿ. ಮಾಸ್ ಇರುವುದು ನಮ್ದು 50 ಇದೆ divided by 58.5. ಎಷ್ಟಾಗುತ್ತೆ ಆನ್ಸರ್? 50 divided by 58.5. 50 divided by 58.5. 50 divided by 58.5. Check ಮಾಡ್ರ ಫಾಸ್ಟ್ ಆಗಿ. 50 divided by 58.5. 0.8547. Okay. 0.8547 moles. Okay. ಇಲ್ಲಿ ತನಕ ತಿಳಿತಾ ಎಲ್ಲರಿಗೂ? Done? Clear till here? ಸೇಮ್ ಅದೇ ತರ Cl2 ದನ್ನು ಫೈಂಡ್ ಮಾಡ್ಬಿಡ್ರಪ್ಪ. Cl2 ದನ್ನು ಫೈಂಡ್ ಮಾಡ್ಬಿಡ್ರಿ. Cl2 moles of a Cl2 is moles of a NaCl divided by 4. Why? Because Cl2 is the ratio of 4:1. Moles of Cl2 is equal to moles of NaCl divided by 4. How much it is moles? ಎಷ್ಟು ಬಂದಿದೆಪ್ಪ ನಮ್ದು ಆನ್ಸರ್? 0.547. 0.547 divided by 4. Okay, come on. Tell me the answer. ಇದಕ್ಕೆ ಎಷ್ಟು ಆನ್ಸರ್ ಬರುತ್ತೆ ಅಂತ ನೋಡಿ ಹೇಳಿ. 0.854 divided by 7. It will be 0.2137. Okay. 0.2731. ಈಗ ಕ್ಲೋರೈಡ್ ಇದು ಗೊತ್ತಾಯ್ತು. We got to know about the chloride also and we got to know about the NaCl also. Done? ಈಗ next step. What will be the next step? Tell me. 0.85. Very good Samarth. Very good Sanjana. ಅದೇ ತರ ಸ್ಟೆಪ್ ಮಾಡ್ಕೊಂತ ಹೋಗಿ ಎಲ್ಲಾ ಆನ್ಸರ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ದಿಂದ ನಿಮಗೆ ಫಾಸ್ಟ್ ಆಗಿ ಮಾಡ್ಕೋಬೇಕು. ಓಕೆ. ಸೊ ಟೋಟಲ್ ವಾಲ್ಯೂಮ್ ಆಫ್ ದ STP ಫೈಂಡ್ ಮಾಡ್ಬೇಕು ಈಗ. Volume of STP. Total volume of STP it is. Okay, it's going to be total volume of the STP. ಏನಾಗುತ್ತೆ? moles into 22.4
So 22.4, that is 1 mole of my gas is going to occur obviously in constant got ಇದೆ already. Constant already got ಇದೆ. Volume of the Cl2 is equal to volume of the Cl2 is equal to 22.4 liters. Okay, 22 into 4 liters. ಎಷ್ಟಾಗುತ್ತೆ moles ಎಷ್ಟು ಕೊಟ್ಟಿದಾರಪ್ಪ Cl2 how much the moles are present here 0.273 into 22.4. Okay, tell me the answer for this now. Tell me the answer for this 0.8547 option D 9.57 liters. Okay, let us check it out appa 0.73 into 224 ಎಷ್ಟಾಗುತ್ತೆ answer 4.78. okay, 4.78 liters per mole. ಇಲ್ಲಿ ತನಕ ತಿಳಿತಲ್ಲ ಎಲ್ಲರಿಗೂ 4.78 ತನಕ. Now we are going to look into the options also. Moles of Cl2 ಮತ್ತೆ ಎಷ್ಟಾಗುತ್ತೆ ಅಂತ ಅನ್ನೋದು. moles of the Cl2 is going to be how much? ಕ್ಲೋರೈಡ್ ಆಗಿದೆ. ವಾಲ್ಯೂಮ್ Cl2 ಎಷ್ಟು ಮಾಡಿದ್ದಾರೆ 0.854 ಬಂದಿದೆ ನಮಗೆ ಆಲ್ರೆಡಿ ಆನ್ಸರ್ into 4. So how much it will be 0.427 into 0.472 into ಇದು 1 second. Yes, we have not found the moles of a Cl2 by the way. 1 second guys. Yes, we have not found the moles of a CO2 itself. We'll find ಮಾಡ್ಬಿಡೋಣ moles of Cl2 ಮೊದಲೇ ಫೈಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. okay, 84. how much it is 854. it's okay 854. ಎಷ್ಟು ಬರುತ್ತೆ ಆನ್ಸರ್ ಚೆಕ್ ಮಾಡ್ರಿ ಫಾಸ್ಟ್ ಆಗಿ. moles ಇದು 0.427. now very simple, directly find ಮಾಡ್ಬಿಡಿ ವಾಲ್ಯೂಮ್ ದು. volume of Cl2 is equal to into ಹೇಳಿ ಆನ್ಸರ್ ಎಷ್ಟು ಬರುತ್ತೆ. ಲೆಟ್ ಮೀ ಆಲ್ಸೋ ಕ್ಯಾಲ್ಕುಲೇಟ್ ಅಂಡ್ ಚೆಕ್ ಇಟ್ ಯಾರ್. ಓ ಸಾರಿ ವಾಲ್ಯೂಮ್ ಫೈಂಡ್ ಮಾಡ್ಬೇಕಲ್ಲ ನಾವು. ಯಾವ್ದು ಆಪ್ಷನ್ ಮ್ಯಾಚ್ ಆಗುತ್ತೆ ದಟ್ ವಿಲ್ ಬಿ ಆಪ್ಷನ್ ಡಿ. ತಿಳಿತಾ ಇಲ್ಲಿ ತನಕ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು. ಅಂಡರ್ಸ್ಟುಡ್ ಎವ್ರಿವನ್ ಹೌ ಟು ಡೂ ಇಟ್? ತಿಳಿತಲ್ಲ ಎಲ್ಲರಿಗೂ ಹೌ ಟು ಡೂ ಇಟ್? ಕ್ಲಿಯರಾ? ಯು ವಾಂಟ್ ಮಿ ಟು ರಿಪೀಟ್ ದಿಸ್ ಕ್ವೆಶ್ಚನ್ ಆರ್ ಇಟ್ ಇಸ್ ಕ್ಲಿಯರ್? Want me to repeat this question or it is clear? Is it clear or you want me to answer this repeat this question? Here draw fast again. Fast. ತಿಳಿತಾ ಇಲ್ಲ ತನಕ? Clear to everyone? ಇನ್ನೊಂದು ಟ್ರೈ ಮಾಡೋಣ ಕ್ವಶನ್. ಕ್ಲಿಯರಾ? ಓಕೆ ಪರ್ಫೆಕ್ಟ್. Ma'am, it's little fast, ma'am. Okay, Shreya Desai, fast idre repeat please. Okay, ma'am, I'll repeat it once again. Just concentrate and listen to me properly. Fast again. So you'll know first to chlorine. First to new question and ottera. Okay, when you people will read the question, concentrate and read it. Chlorine gas has been prepared by the reaction of chlorine gas in prepare agidella by the reaction of H2SO4, MnO2 and NaCl. NaCl, MnO2 and H2SO4. ಬರ್ದೆ ರಿಯಾಕ್ಷನ್ ದಲ್ಲಿ ಡನ್. ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ ಈ ರಿಯಾಕ್ಷನ್ ಅಲ್ಲಿ this is the product which we are going to get it
right? So ಈ ಪ್ರಾಡಕ್ಟ್ ಅನ್ನ ಬರೆದ್ರಿ. This equation is very important. How to write it? This is important. If you people will write this equation properly, then it will be easy for you people to solve the problem. Clear? Ega now we need to find the mass of the NaCl, right? We need the mass of the NaCl, and even the moles of a Cl2 also we need, and even the moles of a NaCl also we need it, right? So ega first mass of the NaCl is going to be how much? Sodium ಎಷ್ಟಿರುತ್ತಪ್ಪ? It will be 23 into sodium the molecular mass 23 into chloride 35.5. So total it will be 58.5 grams per mole. Clear ಇಲ್ಲಿ ತನಕ mass of the molecular mass ಹೆಂಗ್ ಫೈಂಡ್ ಮಾಡ್ಬೇಕು ಅನ್ನೋದು ಆಯ್ತಾ? ನೆಕ್ಸ್ಟ್ ಮಾಸ್ ಆಫ್ ದ NaCl ಎಷ್ಟಿದೆ? 50 ಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ದೇ ಹ್ಯಾವ್ ಓನ್ಲಿ ಗಿವನ್ mass of the 50 NaCl is going to be 50 gram at STP, means standard temperature and pressure. Standard temperature and pressure ಅಂದ್ರೆ ಏನು? 25 degrees Celsius will be the temperature and pressure will be 1 atm. Clear? ಅದಕ್ಕೆ STP ಅಂತ ಕರೀತಾರೆ. Clear? So ಇಲ್ಲಿ ತನಕ ತಿಳಿತಾ? Next, moles is equal to mass divided by molecular mass. You know already. So mass ನಮಗೆ already ಗೊತ್ತಿದೆ, NaCl 50, and what will be the molecular mass? That is 58.5. So if we divide, we will get 0.8547 moles. ಇಲ್ಲಿ ತನಕ ತಿಳಿತಾ? ನೆಕ್ಸ್ಟ್ ಇದ್ರ ಜೋಡಣೆನ ನೀವು ಸಪರೇಟ್ ಆಗಿ Cl ಮಾಲಿಕ್ಯುಲರ್ ಮಾಸ್ ತಕ್ಕೊಂಡ್ರೂ ನಡೆಯುತ್ತೆ, ಬಟ್ ನೋ ಪ್ರಾಬ್ಲಮ್. ಲಾಸ್ಟ್ ಆಗಿ ನಾನು ಮಾಡಿದ್ದೇನೆ, ನೋ ಪ್ರಾಬ್ಲಮ್. Cl2 ರೇಷಿಯೋ ನಿಮಗೆ ಆಲ್ರೆಡಿ ಗೊತ್ತಿದೆ, 4:1 ಅಂತ. ಕ್ಲಿಯರ್? ಸೊ ಈಗ moles of Cl2 is going to be what? Moles of NaCl divided by 4, right? 4 ಆಮೇಲೆ moles of NaCl ಎಷ್ಟಿದೆ? 0.544, right? Divided by 4. So how much it will be? 0.273 moles. Right? Ega volume of the STP. Then he told us to find the volume of the STP itself here. Right? So ega volume of the STP is equal to volume of the chloride. ನಮಗೆ ಕ್ಲೋರೈಡ್ ಅನ್ನು ಫೈಂಡ್ ಮಾಡೋದಿದೆಯಲ್ಲ, ಬಿಕಾಸ್ ನಮ್ಗೆ ಸೊಲ್ಯೂಷನ್ ದಲ್ಲಿ ಕ್ಲೋರೈಡ್ ಗೊತ್ತು ಬಂದಿದೆ. We need to find chloride. ಏನ್ ಹೇಳಿದಾರೆ ಇವರು ಕ್ವಶನ್ ದಲ್ಲಿ? when NaCl, MnO2 and CH2SO4 ರಿಯಾಕ್ಟ್ ಆಗುತ್ತೆ, ಅವಾಗ Cl2 ಪ್ರೊಡ್ಯೂಸ್ ಮಾಡುತ್ತಪ್ಪ, ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಾಲ್ಯೂಮ್ ಆಫ್ ದ Cl2 is equal to moles into gas constant, that is going to be liter constant, that is temperature is going to be electric constant ಮಾಡಿದ್ರೆ liter per mole ಆಗುತ್ತೆ, 22.4 liter per mole ಆಗುತ್ತೆ. ಕ್ಲಿಯರ್? 22.4 liter per mole. ಕ್ಲಿಯರ್? 1 mole of any gas is gonna occupy. Okay, ಇದನ್ನ ನೆನಪಿಟ್ಕೋ ಅಮ್ಮ, ಇದನ್ನ ನೆನಪಿಟ್ಕೋ ಆಯ್ತಾ? ಇದೆಲ್ಲದಕ್ಕೂ ಪ್ರಾಬ್ಲಮ್ಗೆ ಎಫೆಕ್ಟ್ ಆಗುತ್ತೆ. Theta. Then afterwards moles into this. Then afterwards the moles already find ಮಾಡಿದರೆ 0.73 moles of chloride. That is going to be 0.273. That into divided by 22.4. That will be 4.78 liters per mole. Right? Now we got to know the volume of the Cl2. But according to the STP we don't know. No, they have told us to according to find it with the STP. So just STP should find ಮಾಡಿದ್ದೇವೆ. Simple. Right? ಯಾವ್ದು ಲೆಟರ್ ಆನ್ಸರ್ ಆಗುತ್ತೆ? That is people need to write. Volume ಅನ್ನ find ಮಾಡಬೇಕು. Theta? Clear? Okay. So next question on try ಮಾಡಿ. Iron can be obtained reduction of a iron oxide, that is Fe3O4 with the CO. According to the reaction, Fe3O4 plus 4SCO is going to get 3Fe plus 4HCO2. How many kg of Fe3O4 should be heated with the CO to get 3 kg of iron? CO to get 3 kg of iron. Come on, try this. Try ಮಾಡಿ ನೋಡೋಣ this question. So lots of questions are there. I think how many questions we solved today? ಎಷ್ಟು questions solve ಮಾಡಿದ್ವಿ ಇವತ್ತು? Okay. So try to do this as a homework. ನಿತಿಲ್ಲ ಅಂದ್ರೆ ನಾಳೆ ಮಾಡಿಸ್ತೇನೆ. Okay, ಅದೇ ತರ ಬಹಳ ಪ್ರಾಬ್ಲಮ್ಸ್ ಇದೆ. Lots of problems I have taken it. Notes will be uploaded to you people immediately right after the class. You can download the notes and write the test on this lesson also. Okay. So ಈಗಿನ ತನಕ ಯಾವ್ಯಾವ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೇನಲ್ಲ ಅವ್ನು ನೋಡ್ಕೊಳ್ಳಿ. ಅದೇ ತರ ಕ್ವಶನ್ಸ್ ಇಲ್ಲಿ ಇದೆ. ಸೊ ಅವನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ಯಾವ್ದು ಹೋಮ್ವರ್ಕ್ ಕೊಟ್ಟಿದ್ದೇನೆ. ಸಿ ಎಂಪಿರಿಕಲ್ ಫಾರ್ಮುಲಾ ಮತ್ತೆ ಪರ್ಸೆಂಟೇಜ್ ಕಂಪೋಸಿಷನ್ ಎರಡು ಪರ್ಫೆಕ್ಟ್ ಮಾಡ್ಕೊಳ್ಳಿ.
ಅದ್ರ ಮೇಲೆನೆ ಜಾಸ್ತಿ ಕ್ವಶನ್ ಕೇಳಿದ್ರೆ. ಓಕೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಜಾಸ್ತಿ ಕ್ವಶನ್ ಬೀಳೋದು ಎಂಪಿರಿಕಲ್ ಫಾರ್ಮುಲಾ ಇಲ್ಲಾಂದ್ರೆ ವಾಲ್ಯೂಮ್ ಫೈಂಡ್ ಮಾಡಿಯಪ್ಪ ಅಂತ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಬಟ್ ಮೋಸ್ಟ್ ರಿಪೀಟೆಡ್ ಇಸ್ ಆಕ್ಚುಲಿ empirical formula only, how to find it. Sometimes they will ask on the limiting reagent also. ಸೊ ಲಿಮಿಟಿಂಗ್ ರಿಯೇಜೆಂಟ್ ಕ್ವಶನ್ ಮಾಡಿಸಿದ್ದೇನೆ, ಎಲ್ಲ ಮಾಡಿಸಿದ್ದೇನೆ. ಸೊ ಸ್ವಲ್ಪ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ರಿವಿಷನ್ ನಾನು ಆಲ್ರೆಡಿ ಹೇಳಿದ್ದೇನೆ ಯಾವ ತರ ರಿವಿಷನ್ ಮಾಡ್ಬೇಕು ಅನ್ನೋದು. ಟ್ರೈ ಟು ಡೂ ಸಚ್ ಥಿಂಗ್ಸ್ ರಿವಿಷನ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು. ಓಕೆ, ಸೊ ಟಿಲ್ ದೆನ್ ಸಿ ಯು ಎವ್ರಿವನ್, ಬೈ ಬೈ. Anything doubt is there, please tell me whether we need to improve anything or we need to do anything extra. How to revise, you people need to sit. Sai Nikhil, ಈಗ ನನ್ನ ಕುಂತು ಸಾಲ್ವ್ ಮಾಡಿದ್ರಲ್ಲ, ಆಲ್ಮೋಸ್ಟ್ ಒಂದು 10 ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡಿದ್ದೇವೆ, ರೈಟ್? ಸೊ ಅದೇ ತರ ಈಗ ನಾನು ನೋಟ್ಸ್ ಅಪ್ಲೋಡ್ ಮಾಡ್ತೇನಲ್ಲ, ನೋಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಸಾಲ್ವ್ ಮಾಡ್ಕೊಂಡು ಸ್ಟಾರ್ಟ್ ಮಾಡು. ಓಕೆ, ಅಂಡ್ 2 o'clock you have your lunch, and you can start. I think 1:45 is sir's class, right? So before that have a lunch and sit for class also. Okay, done. Thank you everyone. So please tell me, tomorrow I'll give you people one timetable, or else you people can watch one strategy video in the YouTube only telling how to study the KCET. Okay, don't worry, I'll help you out with that. Okay, chemistry ಹೇಗೆ ಓದಬೇಕು ಅನ್ನೋದು ನಿಮಗೆ ನಾನು ಹೇಳ್ತೇನೆ. ಡನ್. ಸೊ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಚೇಂಜಸ್ ಮಾಡ್ಬೇಕಂದ್ರೆ ಫಾಸ್ಟ್ ಆಗಿ ಹೇಳ್ಬಿಡ್ರಪ್ಪ, so that we will improvise ourselves in the next class. ನೆಕ್ಸ್ಟ್ ಕ್ಲಾಸ್ ದಲ್ಲಿ ಏನೇನ್ ಬೇಕು ಹೇಳಿ, ಏನಾದ್ರೂ ಚೇಂಜಸ್ ಬೇಕಾ, ಇದೇ ತರ ಕಂಟಿನ್ಯೂ ಮಾಡೋಣ, ಏನ್ ಬೇಕು ಹೇಳ್ರಪ್ಪ ಫಾಸ್ಟ್ ಆಗಿ. ಕಂಟಿನ್ಯೂ ಮಾಡೋಣ ಅಂದ್ರೆ ಮ್ಯಾಮ್ KCET PYQ book questions. Sai Nikhil, it will come very soon appa. How to download the notes, very easy it is. You will get the, once class is ended you will get to know appa, don't worry. Okay, if it will still didn't get to know, go to the help desk, they will help you. Okay, everything is okay ma'am. Okay, let's continue like this only then. Let's continue like this only. If yes, please give the thumbs up. No changes, done. So we'll solve the first PUC du barre questions solve ಮಾಡೋದನ್ನ guys. Okay, first PUC du will solve more and more questions only. ಕ್ಲಿಯರ್? ಯಾಕೆ ಬೇರೆ ಕ್ವಶನ್ಸ್ ಮಾಡೋಣ ಅಂತ ಹೇಳ್ತಿದ್ದೇನೆ ಅಂದ್ರೆ, ಫಸ್ಟ್ PUC ದಲ್ಲಿ ಬರೀ 30% to 20% ಕ್ವಶನ್ಸ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ಯುವರ್ KCET. ಓಕೆ, ನಾವೀಗ ಥಿಯರಿ ಮಾಡ್ಕೊಂತ ಫುಲ್ ಡೀಟೇಲ್ ಆಗಿ ಹೋಗ್ಬಿಟ್ರೆ ಇಟ್ ಇಸ್ ರಿಯಲಿ ಡಿಫಿಕಲ್ಟ್. ಅದಕ್ಕೆ ನಿಮಗೆ ಅಕಸ್ಮಾತ್ ಥಿಯರಿ ನಿಮ್ದು ಬಹಳ ಸ್ಟ್ರಾಂಗ್ ಇಲ್ಲಪ್ಪ, ನಾನು ನೋಡ್ಕೊಂಡಿಲ್ಲ ಅಂದ್ರೆ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಒಂದು ಅರ್ಧ ತಾಸಾದ್ರೂ ಕುಂತ್ ನೋಡ್ಕೊಳ್ಳಿ. NCERT ಬುಕ್ ಅನ್ನ ಸ್ವಲ್ಪ ಕಣ್ಣಾಡಿಸಿ, ಇಲ್ಲಾಂದ್ರೆ ನಿಮ್ ನೋಟ್ಸ್ ಇರುತ್ತೆ ಆಲ್ರೆಡಿ ಫಸ್ಟ್ PUC ದು. ಆಬ್ವಿಯಸ್ಲಿ ಎಲ್ಲರೂ ಇಟ್ಕೊಂಡಿರ್ತಾರೆ, ಬಿಕಾಸ್ KCET ಯಾರ್ಯಾರು ಅಟೆಂಪ್ಟ್ ಮಾಡೋರಿದ್ದಾರೆ, ದೇ ವಿಲ್ ಆಲ್ ಕೀಪ್ ದ ಫಸ್ಟ್ PUC ನೋಟ್ಸ್ ಆಫ್ ಯುವರ್ಸ್ ಓನ್ ವಿಚ್ ಇಸ್ ಹ್ಯಾಂಡ್ ರಿಟನ್. ಸೊ ಆ ನೋಟ್ಸ್ ಅನ್ನ ತಗೊಳ್ಳಿ, ಚೆನ್ನಾಗಿ ಕುಂತ್ ಓದಿ ಅದನ್ನ. ನೋಟ್ಸ್ ಇಲ್ಲ, ಅರೇಂಜ್ಮೆಂಟ್ ಇದೆ. ನೋಟ್ಸ್ ಆರ್ ಪ್ರೆಸೆಂಟ್ ಹಿಯರ್ ಗೈಸ್, ಡೋಂಟ್ ವರಿ. ನೋಟ್ಸ್ ಆರ್ ಆಲ್ರೆಡಿ ಪ್ರೆಸೆಂಟ್ ಹಿಯರ್. ಐ ಹ್ಯಾವ್ ಗಿವನ್ ದ ನೋಟ್ಸ್ ಆಲ್ಸೋ ಅಟ್ ದ ಸ್ಟಾರ್ಟಿಂಗ್ ಆಫ್ ದ ಕ್ಲಾಸ್. ಇಲ್ಲೆಲ್ಲ ನೋಟ್ಸ್ ಇದೆ, ಡೋಂಟ್ ವರಿ. ಇಲ್ಲಿ ನೋಟ್ಸ್ ಇದೆ, ಸಮ್ ಬೇಸಿಕ್ ಕಾನ್ಸೆಪ್ಟ್, ಬಟ್ ಎವ್ರಿಥಿಂಗ್ ಇಸ್ ನಾಟ್ ದೇರ್ ವಿಚ್ ಇಸ್ ಇಂಪಾರ್ಟೆಂಟ್, ದಟ್ ಓನ್ಲಿ ದಟ್ ಇಸ್ ದೇರ್. ಸೊ ಅದಕ್ಕೆ ಹೇಳ್ತಿದ್ದೇನೆ, ಜಸ್ಟ್ ಮೇಕ್ ಶೋರ್ you will sit and listen to the class properly whenever I'm telling on problem solving ಮಾಡ್ತಿದ್ದೇನಲ್ಲ ಅವಾಗ. ಓಕೆ, ಫಸ್ಟ್ PUC ಬಹಳ ಫಾಸ್ಟ್ ಆಗಿ ಬಹಳ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಬಹಳ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಸೆಕೆಂಡ್ PUC ಸ್ಟಾರ್ಟ್ ಮಾಡ್ತೇನಲ್ಲ ಅವಾಗ ಸ್ವಲ್ಪ ಥಿಯರಿ ಅನ್ನ ನೋಡ್ಕೊಳ್ಳೋಣ, ಅಂಡ್ ದೆನ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಕ್ಲಿಯರ್? ಸೊ ಇದೇ ಕಂಟಿನ್ಯೂ ಇಟ್ಕೋತೇನೆ ನಾಳಿಂದ ಫೇಸು. ವಿಲ್ ಟ್ರೈ ಟು ಸಾಲ್ವ್ ಮೋರ್ ಪ್ರಾಬ್ಲಮ್ಸ್ ಅಂಡ್ ಥಿಯರಿ ವೇರ್ ನೆಸೆಸರಿ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಕ್ಲಿಯರ್? ಏನಾದ್ರೂ ಚೇಂಜಸ್ ಬೇಕಂದ್ರೆ ಫಾಸ್ಟ್ ಆಗಿ ಹೀಗೆ ಹೇಳ್ಬೇಡಿ, ಇಲ್ಲಾಂದ್ರೆ ಟಾಟಾ ಬೈ ಬೈ. Okay, see you in tomorrow's class. Okay, Sai Nikhil, 30 minutes theory madana, then we'll do 1 hour questions. Sure. We can try this actually. Sai Nikhil's concept also is good actually. Just a little the speed decrease ಆಗ್ಬೇಕಾ increase ಆಗ್ಬೇಕಾ? ಅಮೂಲ್ಯ, ನಿನಗೆ ಕ್ಲಾಸ್ ಮುಗಿದ ತಕ್ಷಣ ಗೊತ್ತಾಗುತ್ತಮ್ಮ, ನೋಟ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. You can download there. Okay, little bit speed little bit kadimena ಏನಪ್ಪ? ಓಕೆ ಪ್ರಜ್ವಲ್ ಅವರೇ, ಸ್ಪೀಡ್ ಸ್ಲೋ ಮಾಡಿ ಮ್ಯಾಮ್ ಲಿಟಲ್. ಓಕೆ, ಏನ್ ಪ್ರಾಬ್ಲಮ್ ಅಂದ್ರೆ ಪ್ರಜ್ವಲ್ ಅವರೇ, ಸ್ಪೀಡ್ ಸ್ವಲ್ಪ ಸ್ಲೋ ಮಾಡ್ಬಿಟ್ರೆ ಜಾಸ್ತಿ ಕ್ವಶನ್ಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಐ ವಾಸ್ ಲಿಟಲ್ ಫಾಸ್ಟ್ ಟುಡೇ, ಬಟ್ ನೋ ವರೀಸ್, ವಿಲ್ ಟ್ರೈ ಟು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ವಿಲ್ ಸಾಲ್ವ್. ಓಕೆ, ನೋ ಪ್ರಾಬ್ಲಮ್, ವಿಲ್ ಟ್ರೈ ದಟ್. ಓಕೆ, then see you everyone. Bye bye.